ಅವತ್ತು ಒದ್ದಾಡದ ಹುಡುಗ ಅವ್ರ ಅಮ್ಮ ಈಗ ಮಗನ ಮದ್ವೆಯನ್ನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹಂಗೆ ಹೇಳ್ತಾವ್ರೆ, ನಾವು ಆ ಮಟ್ಟಕ್ಕೆ ಬರೋವರೆಗೂ ನಾವು ಮದ್ವೆನೆ ಮಾಡೋದ್ ಬೇಡ. 2 ಬಾತ್ರೂಮ್ ಸೇರಿದ್ರೆ ನಮ್ಮ ಮನೆ ಇತ್ತು ಸರ್ ಅದು ಅಂತ. ಒಂದು ಹುಡುಗಿ ಹೇಳಿದ್ಲು, ಇವಾಗೇನೋ ಆಂಕರು, ಮುಂದೆ ಜೀವನ ಹೆಂಗೆ? ಇಲ್ಲ ಇಲ್ಲ ಬೇಡ ಬೇಡ, ನನ್ ಮದ್ವೆನೇ ಆಗಲ್ಲ ಜೀವನದಲ್ಲಿ. ನೆಕ್ಸ್ಟ್ ಬೇರೆಯವ್ರು ನನಗೆ ಕಳ್ಸಿದ್ರು, ಈ ಹುಡುಗಿದು ಮದ್ವೆ ಆಗ್ತದೆ ಅಂತ. 1,35,00,000 ಮನೆ ತಗೊಂಡು ಮದ್ವೆ ಆಗ್ತಾ ಇದೆ. 2 ಸಿನಿಮಾ ಆಫರ್ ಬಂದಿದೆ. ಓ ಭಾಗ್ಯಮ್ಮ ನೆಕ್ಸ್ಟ್ ಲೆವೆಲ್ ಗುರು. ಈಗ ಕೋಟಿ ಹಾಕ್ಬಿಟ್ಟು ಕೋಟಿ ತೆಗಿತೀನಿ ಅನ್ನೋರಿಗೆ ಸಿನಿಮಾ, ನಮ್ಮಂಥವ್ರಿಗಲ್ಲ. ಯಾರು ಕೊಟ್ಟಪ್ಪ ಸಾಲವ ನೀನು ಅಂದೆ. ನಿಮ್ಮ ಮಗನ ಖರ್ಚು ಮಾಡಿದ್ದೀನಿ. ಖರ್ಚು ಮಾಡಿದ್ರೆ ನಮ್ಮ ಮಗನ ಕರ್ಕೊಂಡು ಹೋಗು. 3 times ಅಟೆಂಪ್ಟ್ ಮಾಡಿದ್ವಿ. ಅದು ಫುಲ್ಲು ಒಳಗಡೆ ಮಧ್ಯದ ನರ ಏನ್ ಬರುತ್ತೆ ಈ ಪೋರ್ಷನ್ದು, ಅದು ಕಟ್ಟಾದ ತಕ್ಷಣ ಚಿಲ್ ಅಂತ ಬಂತು. ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ ಟ್ರ್ಯಾಕ್ ಮೇಲೆ. ಸಾಯೋಕೆ ಇಲ್ಲ, ಡಿಸೈಡ್ ಆಗ್ಬಿಟ್ಟಿದೀನಿ ಇವತ್ತು ಹೋಗ್ಬಿಡ್ಬೇಕು ಅಂತ. ಈ ಪೋರ್ಷನ್ ಇಟ್ಕೊಂಡು ಎಳ್ದಂಗ ಆಯ್ತು ಅಷ್ಟೇ. ಫಸ್ಟ್ ಟೈಮ್ ನಿಮ್ಮ ಮಗನ್ ನೋಡಿದ್ರಲ್ಲ ಭಾಗ್ಯಮ್ಮ ಉದಯ ಟಿವಿನಲ್ಲಿ, ಹೇಳಿ ಈಗ ಹೆಂಗಿತ್ತು? ಖುಷಿ ಆಗೋದು. ಅವ್ನು ಯಾವ ಟೈಮಿಗೆ ಬರ್ತಾನೆ ಕುತ್ಕೊಂಡು ಆರಾಮಾಗಿ ನೋಡವ್, ಏನಾರ ತಪ್ಪಾಗಿ ಹೇಳ್ತಾನ, ಎಲ್ಲಿ ತೆಗೆದು ಬಿಡ್ತಾರೋ ಅಂದೆಲ್ಲ ನೀಟಾಗಿ. ಆ ಭಯ ತುಂಬಾ ಸಲ ಕಾಡಿದೆ. ಬಟ್ ಚೆನ್ನಾಗಿ ಮಾತಾಡ್ತಿದ್ದ ತಾನು ಫೋನಲ್ಲಿ ಎಲ್ಲರ ಜೊತೆ ಕಾಲು ಎಳ್ಕೊಂಡು. ಆದ್ರೂ ಒಂದೊಂದ್ಸಲ ಎಂದರೂ ತಪ್ಪ ಆಗ್ಬಿಡ್ತದಲ್ವ, ಅವಾಗ ಏನೋ ನೀನು ಸರಿಯಾಗಿ ನಡ್ಸ್ಕೊಟ್ಟಿಲ್ಲ, ಜನ ಹಂಗಂತಾರೆ ಹಿಂಗಂತಾರೆ ಬೇಡಪ್ಪ ಅಂದ್ಬಿಟ್ರೆ ಅದು ಕಾಡ್ತಾನೆ ಇತ್ತು. ಮನುಗೇನು ಹೇಳಿದ್ರಿ ಆಗ, ಮದುವೆ ಮಾಡ್ಕೋಬೇಕ ಅಂತ ಹೇಳಿ? ಏನೋ ಹಿಂಗೆಲ್ಲ ಮಾತಾಡ್ತಾರೆ ಗಣ. ಅದು ದಿನ ಜಗಳ ನಡೀತಾ ಇತ್ತು. ಸುಮಾರು 2 ರಿಂದ 3 ತಿಂಗಳು ಕಂಟಿನ್ಯೂಸ್ ಜಗಳ. ಇಬ್ರಿಗೂ ಜಗಳ. ಅವರು ನಿನ್ನನ್ ಕೇಳ್ತಾರಲ್ಲ, ನನ್ನನ್ ಕೇಳು ಬಂದು ಗಂಡ್ ಮಕ್ಕಳನ್ನ ಮಾತಾಡ್ತಿದ್ರೆ ಸರಿಯಾಗಿ ಬೈದ್ ಬಿಡ್ತಾ ಇದೆ. ಸೀರಿಯಸ್ಲಿ ಮೇ ಬಿ ನೀವಾದ್ರೆ ಮ್ಯೂಟ್ ಹಾಕ್ಬಿಡ್ತೀರಾ, ನಾನು ಮ್ಯೂಟ್ ಹಾಕಲ್ಲ. ಆ ರೇಂಜಲ್ಲಿ ಬೈದ್ ಬಿಡ್ತಾ ಇದೆ. ಯಾವನ್ ಕೇಳಿದ್ರು ಕರ್ಕೊಂಬಂದ್ ನನ್ನ ಹತ್ರ ಕೇಳು. ನನ್ನ ಇಷ್ಟ, ನನ್ನ ಲೈಫು. ನನಗೆ ಇವ್ರ ಕೆರಿಯರ್ ಇಂಪಾರ್ಟೆಂಟ್, ಅಂದ್ರೆ ಇವ್ರ ಲೈಫು ಎಂಜಾಯ್ಮೆಂಟ್ ನನಗೆ ಇಂಪಾರ್ಟೆಂಟ್. ನನ್ನ ಮದ್ವೆ ಅಲ್ಲ. ಮದ್ವೆ 70 ವರ್ಷದಲ್ಲೂ ಮದ್ವೆ ಆಗಿರೋರು ಇದ್ದಾರೆ, ಹೇಳ್ಬೇಕು ಅಂತದ್ದು. ಮನೆ ಬೆಳೆಯೋದೆಂಗೆ ಮದುವೆ ಮಾಡ್ಲಿಲ್ಲ, ಮನೆ ಬೆಳೀತಾ ಇರ್ತದೆ. ನೀವು ಬೆಳೆಸಿ, ನಮ್ಗೆ ಹಂಗ್ ಮಾತಾಡಕ್ ಬರ್ಬೇಡಿ. ನಾವು ನಿಮ್ ಮನೇಲಿ ಮಕ್ಳವಲ್ಲ. ಬೆಳೆಯೋದಿದ್ರೆ ನಿಮ್ ಮನೆ ಬೆಳೆಸಿ ಸ್ವಾಮಿ, ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ? ನಿಮ್ ಮನೇಲಿ ಮಕ್ಳವಲ್ಲ, ಮದುವೆ ಮಾಡಿ ಅಂತ ನಾವ್ ಹೇಳಕ್ ಬರಲ್ಲ. ನಮ್ಮನೆ ವಿಷಯಕ್ಕೆ ತಲೆ ಹಾಕ್ತಾರೆ. ನನ್ನ ಪ್ರಕಾರ ಮದ್ವೆ ಅನ್ನೋದು ಇಟ್ಸ್ ಲೈಕ್ ಒಂದು, ಅವ್ರಿಗೇನು ಅಂತಂದ್ರೆ ಮದುವೆ ಅಂದ್ರೆ ಹೋಗಿ ಅತ್ತಾಗಿ ಯಾರನ್ನೋ ಒಬ್ರು ಕರ್ಕೊಬಂದು ತಾಲಿ ಕಟ್ಕೊಂಡು ಅವಳನ್ನ ಆತ 3 ದಿವಸ ಇದ್ದು ವಾಡ್ದು ಪಾಡ್ದು ಅತ್ತಾಗ ಓಡಿಸ್ಬೇಕು. ಒಟ್ನಲ್ಲಿ ಅವ್ರಿಗೆ ಸಮಾಧಾನ ಆಗ. ನಮ್ಮ ಕಷ್ಟಕ್ಕಾಗದೇ ಇದ್ದವರು ನಮ್ಮ ಸುಖದಲ್ಲಿ ಬಂದು ಏನೋ ಕಮೆಂಟ್ ಹೊಡಿತಾರೆ ಅಂದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದನ್ನೇ ನಾನು ಇವ್ರಿಗೆ ಹೇಳ್ತಾ ಇದ್ದೆ. ಅದೇ ಅಲ್ಲ ಕಣೋ, ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು ನನಗೆ ಮರ್ಯಾದೆ ಹೋಗುತ್ತೆ, ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾರೆ. 40 ವರ್ಷ ಆಗಿದ್ದೀನಿ. 40 ವರ್ಷ ಯಾವ ಕಡೆ? ಅಯ್ಯೋ 60 ವರ್ಷ ಆದ್ರೂ ಮದುವೆ ಮಾಡಕ್ಕಲ್ಲ, 40 ವರ್ಷ ಆದ್ರೂ ಮದುವೆ ಮಾಡಕ್ಕಲ್ವಾ? ಯಾವಾಗ ಊಟ ಹಾಕಿಸ್ತೀಯ ನೀನ್? ಸತ್ತಾಗ ಊಟ ಹಾಕಿಸ್ತೀನಿ ಅಂತ ಬಿಡು ಅನ್ನುವೆ ನನಗತ್ತೈ. ಆರೆಂಜ್ಗೆಲ್ಲ ಮಾತುಕತೆ ಹೊಟ್ಟೋಗ್ಬಿಟ್ಟಿದೆ. ಅಷ್ಟೇ ಇರಿಟೇಟ್ ಮಾಡಿ. ಅಲ್ಲ, ಮದುವೆ ಆಗ್ಬೇಕಾದ್ರೆ ನನಗಿಷ್ಟ ಇರಬೇಕು ಫಸ್ಟ್, ನಾನು ಮದುವೆ ಆಗಬೇಕು ಬೇಡ ಅಂತ. ನನಗೆ 1000 ಕಮಿಟ್ಮೆಂಟ್ಗಳು ಇಟ್ಕೊಂಡು ನಾನು ಮದುವೆ ಆಗಿ ಈ ಕೈಯಲ್ಲೊಂದು ಹೆಗಲ ಮೇಲೊಂದು ಕೂರಿಸ್ಕೊಂಡು ನಾನು ಎಲ್ಲೋಗ್ಲಿ? ಇವನ್ ಫ್ರೆಂಡು ಎಲ್ಲ ಇಲ್ಲಿ ನಮ್ಮ ಮನೆ ಬಿಟ್ಟು ಒಂದ್ 2ನೇ ರೋಡಲ್ಲಿ ನಿಂತಿದ್ವಿ ಮೊನ್ನೆ ಮದ್ವೆ ಮಾಡಲ್ವಾ ಹಿಂಗೆ ತಿರ್ಗು ರೀಲ್ಸ್ ಮಾಡ್ಕೊಂಡು ಅಂದವಳು. ನನಗೆ ಬರಬಾರ್ದು ಕೋಪನೇ ಬಂದ್ಬಿಡ್ತು. ನೀನ್ ಮನೇಲಿರೋ ಮದುವೆ ಮಾಡೋಗು, ಇಲ್ಲೇನು ನನ್ ಕೇಳಕ್ ಬಂದಿದ್ದೀಯಾ? ಹೋಗ್ ಮನೆಗೆ ಸುಮ್ಮನೆ ಬಾಯಿ ಮುಚ್ಕೊಂಡು. ಡೈರೆಕ್ಟಾಗೆ ಬೈದ್ರು. ಹಂಗೆ ಬೈದ್ರು ಮತ್ತೆ ರಿಪೀಟ್ ಅದನ್ನೇ ಕೇಳ್ತಾರೆ. ಮನೆ ಬೆಳೆಯೋದು ಹೆಂಗೆ? ನೀನು ಬೆಳೆಸು, ನಮ್ಗೆ ಹೇಳಕ್ ಬರಬೇಡ, ಬೆಳೀತದೆ ಅದು. ಮದುವೆ ಅನ್ನೋದು ನನ್ನ ಪ್ರಕಾರ ಯಾವುದೇ ಮನುಷ್ಯನ್ಗಾದ್ರು ಸ್ಯಾಟಿಸ್ಫ್ಯಾಕ್ಷನ್. ಈಗ ನಾನು ಮದುವೆ ಆಗ್ತೀನಿ, ನಾನು ಇಷ್ಟಪಡೋವಂಥ ಹುಡುಗಿ ಜೊತೆ ಮದುವೆ ಆಗಿ ಅವಳು ಲೈಫ್ ಲಾಂಗ್ ನನ್ನ ಜೊತೆ ಚೆನ್ನಾಗಿರ್ತಾಳೆ ಅಂತಂದರೆ ದಟ್ ಇಸ್ ಅ ಗ್ರೇಟೆಸ್ಟ್ ಥಿಂಗ್. ಮದುವೆ ಆಗಿ 4 ತಿಂಗಳು 5 ತಿಂಗಳು ಮಾಡೋವಂಥ ಜೀವನಕ್ಕೆ ಮದುವೆ ಯಾಕೆ ಆಗಬೇಕು? ಎಷ್ಟೋ ಜನದ ನಾವು ಕಣ್ಣಾರೆ ನೋಡಿ ಸರ್, ಮದುವೆ ಮಾಡುವಂತ ಅವ್ರು ಹೇಳ್ಬಿಡ್ತಾರೆ ದೊಡ್ಡದಾಗಿ. ಅವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಕಷ್ಟ ಏನು ಅಂತವ. ಈಗ ನಮ್ಮನೇಲೂ ಹೆಣ್ಮಕ್ಳವೆ, ನಮಗೆ ಮನೆ ಇಲ್ದಲೆಯ
ಬಂದೆ ಜಮೀನು ಇಲ್ದಲೆ ಮದುವೆ ಮಾಡ್ಕೊಡು ಅಂದರೆ ನಾವು ಮಾಡ್ಕೊಟ್ಬಿಡ್ತೀವ? ಈಗ ನಮ್ಮ ಮಗಳಿಗೂ ಇಬ್ಬರಳು ಹೆಣ್ಮಕ್ಳವ್ರೆ, ಮಾಡ್ಕೊಟ್ಬಿಡ್ತೀವ? ಇಲ್ಲ ತಾನೆ. ಹುಡುಗ ಯಾವುದ್ರಲ್ಲಿ ಅವನೇ, ಹುಡುಗ ಏನು ಕೆಲಸ ಮಾಡ್ತಾನೆ, ಎಷ್ಟು ಅದೇ ನಾವು ಕೇಳೇ ತಾನೇ ಮಾಡೋದು. ಅವರು ಹಂಗೆ ಕೇಳ್ತಾವ್ರೆ, ನಾವು ಆ ಮಟ್ಟಕ್ಕೆ ಬರೋವರೆಗೂ ನಾವು ಮದುವೆನೇ ಮಾಡೋದು ಬೇಡ ಅಂತ ನಾವು ಇನ್ನೂ ಕಂಡು ಬಂದು. ಸ್ಟಾರ್ಟಿಂಗ್ ಮನೋಜ್ ಹೇಳ್ತಿದ್ದ 2 ಬಾತ್ರೂಮ್ ಸೇರಿದ್ರೆ ನಮ್ಮ ಮನೆ ಇತ್ತು ಸರ್ ಅದು ಅಂತ. ಮನೆ ಇಲ್ಲದೇ ಇರೋ ದಿನ ಅಥವಾ ನಾವೀಗ ಕೂತಿರೋದನ್ನ ಒಂದಷ್ಟು ಗಮನಿಸ್ಕೊಂಡ್ರೆ ಇದ್ರಲ್ಲಿ ಅರ್ಧ ಅಂತಾನೆ ಹೇಳ್ಬೋದು. ನಾವು ಕೂತಿರೋ ಜಾಗ ಅಷ್ಟು ಮನೆ. ಇನ್ನು ಸ್ವಲ್ಪ ತಿಂಗಳಾದ್ಮೇಲೆ ಅವನೆಲ್ಲರನ್ನೂ ಮದುವೆ ಕರೀತಾನೆ. ಮದುವೆ ನಡೆಯೋ ಜಾಗ ನೋಡಿ ಯಾರಾದರೂ ದಂಗಾದರೂ ಆಶ್ಚರ್ಯ ಇಲ್ಲ. ನಾನಂತೂ ಏನು ಬಿಟ್ಕೊಟ್ಟಿಲ್ಲ, ಗೊತ್ತಿದ್ರೂ ಬಿಟ್ಕೊಟ್ಟಿಲ್ಲ. ಅದು ಮನುನೇ ಯಾವಾಗಲಾರು ಹೇಳಲಿ ಅಂತ ಅಷ್ಟೆ. ಮದುವೆ ನಡೆಯೋ ಜಾಗ ಇದೆಯಲ್ಲ, ಅಲ್ಲಿ ಕರೆದಾಗ ಗುರು ಇಲ್ಲಿ ಮದುವೆ ಆಗ್ತಾ ಇದ್ದಾನ ಅಂತ ಯಾರೋ ಅನ್ಕೊಂಡ್ರೆ ವಾವ್ ಅಷ್ಟೆ. ಅಲ್ಲ ಹಿಂಗೆಲ್ಲ ಅಂತಾರೆ ಕಣೋ, ಹಿಂಗೆಲ್ಲ ಮಾತಾಡ್ತಾರೆ ಅಂದರೆ ಅಮ್ಮ ಮೊದಲು ಅವಮಾನ, ಆಮೇಲೆ ನಮಗೆಲ್ಲ ಸನ್ಮಾನ. ಸುಮ್ಮನಿರು, ಯಾಕೆ ಟೆನ್ಷನ್ ಮಾಡ್ಕೊತೀಯ ಅಂತಾನೆ. ಅವಮಾನ ಮಾಡಿಬಿಟ್ಟು ನಮಗೆ ಆಮೇಲೆ ಸನ್ಮಾನ ಮಾಡ್ತಾರೆ. ಆ್ಯಕ್ಚುಲಿ ನಾವು 2 ಜಾಗನ ಚೂಸ್ ಮಾಡಿದ್ದೀವಿ. ಓಕೆ. ಬಟ್ ಇವಾಗಲೂ ಕೂಡ ನಮಗೊಂದು ಏನು ಅನ್ನಿಸ್ತದೆ ಅಂತಂದರೆ, ನನಗೂ ಕೆಲವು ಟೈಮ್ನಲ್ಲಿ ನಂಬೋಕ್ಕಾಗಲಿಲ್ಲ. ಬಟ್ ಫೈನಲಿ 2 ಜಾಗನ ಡಿಸೈಡ್ ಮಾಡಿದ್ದೀವಿ. ಒಂದು JK ಗ್ರ್ಯಾಂಡ್ಸು, ಅಥವಾ ಅದು ಮಿಸ್ ಆದರೆ ಅಲ್ಲ, ಅದು JK ಗ್ರ್ಯಾಂಡ್ಸ್ ಬಂದು ಆಪ್ಷನ್ ಆಗಿ ಇಟ್ಕೊಂಡಿರೋದು. ಮೇಯ್ನ್ ಆಗಿರೋದು ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲೇ ಅಂತ. ಅವನೇ ಹೇಳಾಯ್ತು. ಆ ಹುಡುಗ ಅವತ್ತು ಒದ್ದಾಡೋದು ಹುಡುಗ, ಅವರಮ್ಮ ಈಗ ಮಗನ ಮದುವೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಿದ್ದಾರೆ ಅಂದರೆ ಇಮ್ಯಾಜಿನ್. ಸೊ ಈಗ ಪ್ಯಾಲೇಸ್ ಗ್ರೌಂಡಲ್ಲಿ ನಮಗೆ ಕೆಲವೊಂದು ಅಡ್ಜಸ್ಟ್ ಆಗಿದೆ, ಕೆಲವೊಂದು ಡೇಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇಫ್ ಏನಾದರೂ ಬೈ ಚಾನ್ಸ್ ಮಿಸ್ ಆದರೆ JK ಗ್ರ್ಯಾಂಡ್ಸ್ ಅಂತೂ ಫಿಕ್ಸ್. 2 ಅದ್ಭುತವಾದ ಜಾಗ. ಅಂದರೆ ಒಬ್ಬ ಹುಡುಗ ಒಂದು ಹಳ್ಳಿಯಿಂದ ಒಂದು ಕುಟುಂಬ ಬಂತು, ಜಾಗ ಇಲ್ಲದೆ ಪಾರ್ಕಲ್ಲಿ ಮಲಗಿದ್ದ. ಇನ್ಫ್ಯಾಕ್ಟ್ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ನಾವು ಯಾವುದೇ ವರದಕ್ಷಿಣೆ, ವರೋಪಚಾರ ನಾವು ಏನೂ ಕೇಳಿಲ್ಲ. ಹುಡುಗಿ ಯಾರು? ಸೊಸೆ ಯಾರು? ರಶ್ಮಿ ಅಂತ. ರಶ್ಮಿ ಯಾರು? ಅವ್ರ ಅಮ್ಮನ ಮಗಳು. ಸೊ ಇದು ಅರೇಂಜ್ ಮ್ಯಾರೇಜ್, ನಾಟ್ ಎ ಲವ್. ರಶ್ಮಿ ವೆಡ್ಸ್ ಮನೋಜ್. ಓಕೆ. ಹಿರಿಯರು ಎಲ್ಲ ನೋಡಿ ಒಪ್ಪಿ ಮದುವೆ ಮಾಡ್ತಿದ್ದಾರೆ. ಓಕೆ. ರಶ್ಮಿ ಏನು ಮಾಡ್ತಿದ್ದಾರೆ? ಅವರು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ. ತುಂಬ ಜನ ಹುಡುಗಿಯರು ತೋರಿಸಿದ್ರು, ಇವ್ರನ್ನ 3 ವರ್ಷದ ಹಿಂದೆನೂ ತೋರಿಸಿದ್ರು. ನನಗೆ ಮುಂಚೆನೇ ಇಷ್ಟ ಆಗಿತ್ತು. ಬಟ್ ಇವ್ರಿಗೆ ಹೇಳಿದ್ದೆ, ಆದರೂ ಪರವಾಗಿಲ್ಲ, ಇನ್ನೊಂದ್ಸಲ 1-2-3 ಹುಡುಗಿ ನೋಡು, ನಿನ್ಗೆ ಓಕೆ ಅಂತ ಅನ್ಸಿದ್ರೆ ಅಂತ ತೋರಿಸಿದ್ರು. ಕೊನೆಗೂ ಯಾಕೋ ಸೆಟ್ ಆಗಲಿಲ್ಲ. ಕೊನೆಗೆ ಇದೇ ಹುಡುಗಿ ಬೇಕು. ಕನೆಕ್ಷನ್ ಎಲ್ಲೋ ಇತ್ತಲ್ಲ. ಬೆಂಗಳೂರು ಹುಡುಗಿನಾ? ಹೌದು. ಓಕೆ. ಸೊ ಅವರು ಪಾಪ ಸಿಂಗಲ್ ಪೇರೆಂಟ್ ಥರನೇ ಇದ್ದಾರೆ. ಅಂದರೆ ಇದ್ದಾರೆ, ಅಮ್ಮ ಅಪ್ಪ ಸ್ವಲ್ಪ ದೂರ ಇದ್ದಾರೆ, ಅಷ್ಟಕ್ಕಷ್ಟೇ, ಮಾತುಕತೆ ಎಲ್ಲ. ಅವರ ಭಾವ ಮತ್ತು ಅಕ್ಕ ಸೇರಿ ಮದುವೆ ಮಾಡ್ತಾ ಇರೋದು. ಆ್ಯಂಡ್ ನಾವು ಹೇಳಿದ್ವಿ, ನೋಡಿ ಮದುವೆ ಸ್ವಲ್ಪ ಗ್ರ್ಯಾಂಡ್ ಆಗಬೇಕು, ನಮಗೇನು ಬೇಡ, ದುಡ್ಡು ಕಾಸು ನಾವು ಏನೂ ಕೇಳಲ್ಲ ಅಂತ. ದೇ ವಾಸ್ ವೆರಿ ಹ್ಯಾಪಿ. ಓಕೆ, ನಾವು ವರದಕ್ಷಿಣೆ ಏನು ಕೇಳ್ತಿಲ್ವಲ್ಲ, ಅದೇ ಖುಷಿ ಅಂತ. ಸೊ ತುಂಬ ಜನ ಹೇಳಿದ್ರು, ನಿನಗೇನು ಕಮ್ಮಿ ಆಗಿದೆ, ನೀನು ವರದಕ್ಷಿಣೆ ಕೇಳ್ಬೋದಲ್ಲ ಅಂತ. ಬೇಡ, ಹೆಣ್ಣೆತ್ತವ್ರ ಕಷ್ಟ ನಾವು ನೋಡಿದ್ದೀವಿ. ಸೊ ಬೇಕಾಗಿಲ್ಲ, ಚೆನ್ನಾಗಿ ಮಾಡಿಕೊಟ್ರೆ ಸಾಕು. ಮೀಡಿಯಾಗೂ ಏನು ಸಂಬಂಧ ಇಲ್ಲ, ಅವರು ಟಚ್ಚೇ ಇಲ್ಲ. ಸೊ ಒಂದೊಳ್ಳೆ ಕಡೆ ಎಲ್ಲರ ಮುಂದೆ ಗ್ರ್ಯಾಂಡಾಗಿ ಮದುವೆ ಆಗಬೇಕು ತಲೆಯಲ್ಲಿರೋದು. ಪ್ಯಾಲೇಸ್ ಗ್ರೌಂಡ್ ಆದ್ಮೇಲೆ ಹಾಗೆ ಅನ್ಸುತ್ತೆ, ಏನು ಭಾಗ್ಯಮ್ಮ, ಮಗನ ಮದುವೆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಿದ್ದೀರಿ. ನಾವು ಅದನ್ನ ಆ ಥರ ನನ್ನ ಮನಸ್ಸಲ್ಲೂ ತಿಳ್ಕೊಂಡಿಲ್ಲ. ಆ ಥರ ನನಗೆ ಇದು ಆಗಲ್ಲ. ಯಾಕೆ ಗೊತ್ತಾ, ನಾವು ಹಿಂದೆಯಿಂದವ ಬರೀ ಕೆಂಡದ ಮೇಲೆ ನಡೆದಿದ್ದೀವಲ್ವಾ, ಇದಾ ಅಂತ ಇದನ್ನೂ ಮಾಡಲ್ಲ ನಾವು. ಹಂಗೇ ಈ ಊರಿನವ್ರು ಏನು ಮಾತಾಡ್ಬೋದು, ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡ್ತೀವಿ. ಅದು ಮಾಡಾದ್ಮೇಲೆ ಅವ್ರ ಬಾಯಲ್ಲಿ ಏನು ಬರ್ತದೆ ಅಂತ ಹೆಂಗೆ ಗೊತ್ತಿರ್ತದೆ ಸರ್? ಅಯ್ಯೋ, ಇದು ಬೇಕಿತ್ತ ಇವಕ್ಕೆ? ಇದನ್ನೂ ಹೇಳ್ತಾರೆ, ಅಯ್ಯೋ ಪರವಾಗಿಲ್ಲ ಬಿಡು, ಇವನು ಇಷ್ಟು ಕಷ್ಟಪಟ್ಟು ಹೆಂಗೋ ಮಾಡ್ಕೊಂಡವನೇ, ಖುಷಿ ಪಡೋಣ, ಅದನ್ನ ಮಾಡಲ್ಲ. ಇದು ಬೇಕಾಗಿತ್ತಾ? ಎಲ್ಲರಲ್ಲಿ ಮನೆ ಹತ್ರ ದರವಿ ಕಡಿದ್ರೆ ದುಡ್ಡು ಉಳಿಸ್ಕೊಂಡಿರಾಯ್ತಲ್ವಾ? ಅಯ್ಯೋ, ತೋರ್ಸ್ಕೊಳಕ್ ಮಾಡವ್ರ. ಅಯ್ಯೋ, ನಮ್ಮ ಜನ ಸುಮ್ಮನೆ ಇರಲ್ಲ. ಹೌದು, ಅಲ್ಲೂ ಸುಮ್ಮನಿರಲ್ಲ, ಅಲ್ಲೂ ನಮಗೆ ನೆಮ್ಮದಿ ಸಿಗಲ್ಲ, ಅಲ್ಲೂ ಮಾತಾಡ್ತಾ ಇರ್ತಾರೆ. ಬಟ್ ಇಟ್ ವಾಸ್ ಮೈ ಡ್ರೀಮ್. ಯಾಕೆ ಅಂತಂದರೆ ನಮ್ಮ ಇಡೀ ಜೀವನದಲ್ಲಿ
ಅನು ಪ್ರಭಾಕರ್ ಮೇಡಮ್ ಅಂದರೆ ತುಂಬ ಫೇವ್ರೆಟ್ ನಮಗೆ. ನಿಮ್ಮ ರೀಲ್ಸ್ ನೋಡಿದ್ದೀನಿ ನಾನು ಅವ್ರ ಜೊತೆ. ಸೊ ಇವತ್ತಿಗೂ ಅವರೊಂದು ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಅವ್ರಿಗೆ ಎಸ್ಪೆಷಲಿ ಅನುಪ್ರಭಾಕರ್ ಮೇಡಮ್ ಅವರ ಫ್ಯಾಮಿಲಿಗೆ ನಮ್ಮ ತಾಯಿ ಅಂದರೆ ತುಂಬ ಇಷ್ಟ. ತುಂಬ ಅಂದರೆ ಅವ್ರ ತಾಯಿನ ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಇಷ್ಟಪಡ್ತಾರೆ. ಆ ಕಾರಣದಿಂದ ಈಗ ಅದೇ ರೀತಿಯಲ್ಲಿ ಎಷ್ಟೋ ಸೆಲೆಬ್ರಿಟೀಸ್ ನನಗೆ ಪರಿಚಯ ಇದ್ದಾರೆ. ಈಗ ನೀವು ಕೂಡ ಒನ್ ಆಫ್ ದಿ ಸೆಲೆಬ್ರಿಟಿ. ಸೊ ಎಲ್ಲ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುವಾಗ ನಾವು ಮಾಡೋವಂಥ ಜಾಗನೂ ಕೂಡ ಒಂದು ಚೂರು ಚೆನ್ನಾಗಿದ್ದರೆ ನಮಗೂ ಒಂದು ಮನಸ್ಸಿಗೆ ಸಮಾಧಾನ, ಖುಷಿ ಇರುತ್ತೆ. ಎಲ್ಲ ಫೆಸಿಲಿಟೀಸ್ ಇದ್ದರೆ ಒಳ್ಳೇದಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಚೂಸ್ ಮಾಡ್ತೀವಿ. ಬೆಂಗಳೂರು ಪ್ಯಾಲೇಸ್ದು ಡೇಟ್ ಒಂದು ಫಿಕ್ಸ್ ಆಗಿದೆ ಆಲ್ರೆಡಿ, ಲೈಕ್ ಅಕ್ಟೋಬರ್ 23rd and 24th. ಅಕ್ಟೋಬರ್ 23, 24 ವಿಜಯ್ ಮನೋಜ್ ಮದುವೆ ಆಗ್ತಿರೋ ಡೇಟ್. ಸೊ ಆ ಡೇಟಿಗೆ ಈಗ ಇಲ್ಲೇ ಫಸ್ಟ್ ಅನೌನ್ಸ್ ಮಾಡ್ತಿರೋದಾ? ಯಾ, ಓಕೆ, ಗುಡ್. ಯಾರಿಗೂ ಗೊತ್ತೇ ಇಲ್ಲ, ಫ್ರೆಂಡ್ಸ್ಗೂ ಕೂಡ ಗೊತ್ತಿಲ್ಲ, ಯಾರಿಗೂ ಬಾಯ್ಬಿಟ್ಟಿಲ್ಲ ನಾವು. ಓಕೆ, 23rd to 24th ಆನ್ ಅಕ್ಟೋಬರ್. ಆ್ಯಂಡ್ ಲೈಕ್ ಇನ್ನೊಂದೇನು ಅಂತಂದರೆ, ಈಗ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಗೇಟ್ ನಂಬರ್ 5 ಖಾಲಿ ಇರೋದು ಪ್ರೆಸೆಂಟು. ನಮಗದು ಅಷ್ಟು ಇಷ್ಟ ಆಗಿಲ್ಲ. ಗೇಟ್ ನಂಬರ್ 8 ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಕಡೆ ನೀವಿಬ್ರು ನೋಡಿದ್ದೀವಲ್ಲ ಎಷ್ಟೊಂದು ಸರಿ ಅವಾರ್ಡ್ ಫಂಕ್ಷನ್ಗಳಲ್ಲಿ ನಿಮ್ಮನ್ನು ಕರೆದು, ಮನೋಜ್ ಎಸ್ಪೆಷಲಿ ನಮ್ಮ ಅಮ್ಮಂಗೆ ಅವಾರ್ಡ್ ಮಾಡಿ ಅಂತ ಕೂರಿಸಿ, ಹೆಂಗೆ ಅನಿಸುತ್ತೆ ಅವಾಗೆಲ್ಲ ನಿಮಗೆ? ಹೆಂಗೆ ಅನಿಸ್ತು? ಅಂದ್ರೆ ನಾನು ಒಂದು ಹಳ್ಳಿಲಿ ಬೆಳೆದು ಬಂದವಳು, ರೈತರ ಮಗಳು, ನಾನು ಇದೆಲ್ಲ ನೋಡ್ತೀನಿ ಅಂತ ನನ್ನ ಕನಸಲ್ಲೂ ಇಟ್ಕೊಂಡಿರಲಿಲ್ಲ. ಏನೇನು ಲಕ್ಸುರಿ ನೋಡಿದ್ರಿ? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ಮಗ? ಎಲ್ಲ ಕಡೆನೂ ಹೋಗಿದ್ದೀವಿ. ಮಾಲು ಆಯಿತು, ಎಲ್ಲ ಕಡೆನೂ ಕಡೆ ಆಯಿತು, ಆಮೇಲೆ ದೊಡ್ಡ ದೊಡ್ಡ ಹೋಟೆಲ್ಗಳಾಯಿತು, ಆಮೇಲೆ ಇನ್ನೆಲ್ಲಿ ಕರ್ಕೊಂಡು ಹೋಗಿದ್ದ ಮಗ? ರೆಸಾರ್ಟ್ಗಳು ಎಲ್ಲ ರೆಸಾರ್ಟ್ಗಳು, ಆಮೇಲೆ ಎಲ್ಲ ಕಡೆನೂ ಹೋಗಿದ್ದೀವಿ. ಹೇಳಿ ಎಲ್ಲಿ ನಮ್ಗೆ ಗೊತ್ತಾಗಲ್ಲ. ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಹೆಂಗ್ ಮಾಡ್ಬಿಡ್ತೀರಾ ನೀವು? ಕಾಶಿ ಕಾಶಿ ಕರ್ಕೊಂಡು ಹೋಗಿದ್ದ? ಕಾಶ್ಮೀರ ಅಲ್ಲ, ಅದು ಕಾಶಿ. ಕಾಶಿಗೂ ಕರ್ಕೊಂಡು ಹೋಗಿ ಬಂದ್ಬಿಟ್ಟಿದ್ದೀನಿ ಆಗ್ಲೇ. ಓಕೆ, ಕಾಶಿ. ಆಮೇಲೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆ ಹೇಳಿ ಭಾಗ್ಯಮ್ಮ ನೀವು? ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಫ್ಲೈಟ್ ಅಲ್ಲಿ ಹೋಗಿದ್ರಾ? ಓಕೆ, ಹೇಳಿ. ಆಮೇಲೆ ಅಷ್ಟೇ. ಆಮೇಲೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ನಾನು ಹುಡ್ತಾಗ್ಲಿಂದ ನೋಡಿಲ್ಲ ಅದ. ಹಾರದ್ ನೋಡಿದ್ ಮೇಲೆಡೆ ಆರದ್ ನೋಡಿದ್ದೆ. ಆರ್ಕೊಂಡು ಹೋಯ್ತದಲ್ಲ, ಬಿದೋಗ್ಬಿಟ್ರೆ ನಾವೆಲ್ಲ ಸತ್ತೋಯ್ತೀವಲ್ವಾ ಅನ್ನವೇನಾಗ. ಕಾಶಿ ಆಮೇಲೆ ಬೇರೆ ಯಾವ್ದು ಬಾಂಬೆ ಗಿಂಬೆ ಎಲ್ಲ ಬೇರೆ ಎಲ್ಲ ಹೋಗಿಲ್ಲ? ಬಾಂಬೆಲೆ ಇದ್ದದ್ದು ನಾವು. ಸೂಪರ್. ಬಾಂಬೆ ಹೆಂಗಿದೆ? ಬಾಂಬೆ ಇವಾಗ ಹೆಂಗಾಯ್ತು, ಅವಾಗ ನಾವಿದ್ದಾಗ ಚೆನ್ನಾಗಿತ್ತು. ಈಗ ಚೇಂಜ್ ಆಗಿರ್ಬೇಕು. ಇವ್ರ ಚಿಕ್ಕ ಮಕ್ಕಳು ಮಜಾ ಇದೆ. ಓಕೆ, ಆಮೇಲೆ ಬಾಂಬೆ ಎಲ್ಲೆಲ್ಲಿ ಹೋಗಿದ್ರಿ? ಬಾಂಬೆ, ಕಾಶಿ, ಡೆಲ್ಲಿಗೆ ಹೋಗಿದ್ರಿ? ಇಲ್ಲ. ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಇಲ್ಲ, ಹೈದರಾಬಾದ್. ಚೆನ್ನೈ ಹೋಗಿದ್ದೀರಾ? ಓಂ ಶಕ್ತಿ. ಓಂ ಶಕ್ತಿಗೆ ಹೋದ್ರ ದೇವಸ್ಥಾನಕ್ಕೆ ನಾನು ಟ್ರಿಪ್ ಪಡಿಯಕ್ ಹೋಗಿದ್ನ. ಟ್ರಿಪ್ ಅಂತಲ್ಲ, ಚೆನ್ನೈನೇ ಅದು. ತಮಿಳ್ನಾಡು ಓಂ ಶಕ್ತಿ ತಮಿಳ್ನಾಡು. ಆಮೇಲೆ ಬೇರೆ ಎಲ್ಲ ಹೈದರಾಬಾದ್ ಎಲ್ಲರೂ? ಹೈದರಾಬಾದ್ ಹೋಗಿದ್ದಾರೆ. ಗೋವಾ? ಗೋವಾ ಇಲ್ಲ. ಗೋವಾ ಇಲ್ಲ. ಜಾಸ್ತಿ ಅವ್ರಿಗೆ ದೇವಸ್ಥಾನ ಬಿಟ್ರೆ ಬೇರೆ ಜಾಸ್ತಿ ಪ್ಲೇಸ್. ದೇವಸ್ಥಾನಗಳು ಹೋಗ್ತಿರ್ತೀರಾ? ಯಾವ ದೇವಸ್ಥಾನ? ಎಲ್ಲ ದೇವಸ್ಥಾನನೂ ನೋಡಿ. ಹೇಳಿ, ಒಂದಷ್ಟು ಹೇಳಿ ನಮ್ಗೆ. ಒಂದಷ್ಟು ಹೇಳಿ ನಮ್ಗೆ, ಎಲ್ಲೆಲ್ಲಿ ಹೋಗಿದ್ರಿ? ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟ, ಆಮೇಲೆ ಚಾಮುಂಡೇಶ್ವರಿ ಬೆಟ್ಟ ಬಿಟ್ಟು ಆಚೆ ಎಂದದಪ್ಪ ಅಂತಾರಲ್ಲ ಇನ್ನೊಂದು, ಶ್ರೀರಂಗಪಟ್ಟಣ, ನಂಜನಗೂಡು. ದೇವ್ರ ಹೆಸರು ಬರಲ್ಲ ಅದು ಬೇಗ. ಗೋಪಾಲ ಸ್ವಾಮಿ ಬೆಟ್ಟ, ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಅದೊಂದು. ಆಮೇಲೆ ಹಳೆ ಊರಮ್ಮನ ದೇವಸ್ಥಾನ, ಕಬ್ಬಾಳ ದೇವಸ್ಥಾನ, ಚಿಕ್ಕಣ್ಣ ಸ್ವಾಮಿ, ಆಮೇಲೆ ಉಕ್ಕುಡದ ಮಾರಮ್ಮ. ಈ ಕಡೆದೆಲ್ಲ ಯಾವ್ದು? ಈಗ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಅವೆಲ್ಲ ಹೋಗಿದ್ದೀನಿ. ಅವೆಲ್ಲ ಹಳೇದು. ಹಳೇದಲ್ಲ, ಆತರ ದೊಡ್ಡ ದೊಡ್ಡದ್ದು ಕೇಳ್ತಿದಾರ. ಹೋಗಿದ್ದೀನಿ ಅಂದ್ರೆ ತುಂಬಾ ದಿವಸ ಆಗೈತೆ. ಅದೆಲ್ಲ ನಿಂಪಣ್ಣಿ ಬಸ್ಸಲ್ಲಿ ಹೋಗೋದ, ಮಗನ ಜೊತೆ ಕಾರಲ್ಲಿ ಹೋಗೋದ? ಇಲ್ಲ, ಬಸ್ಸಲ್ಲಿ. ಅವಾಗ ಹೋಯ್ತಿದ್ದೆ. ಇವಾಗ ಹೋದ್ರೆ ಕಾರಲ್ಲೇ ಹೋಗ್ಬೇಕು. ಉಡುಪಿಗೆ ಹೋಗಿದ್ದೆ, ಹೊರನಾಡು, ಹೊರನಾಡು, ಅನ್ನಪೂರ್ಣೇಶ್ವರಿ, ಶೃಂಗೇರಿ, ಶಾರದಾಂಬೆ, ನಿಮಿಷಾಂಬ, ಹಿಂಗೆ ಎಲ್ಲ ಇವೆಲ್ಲ ದೇವಸ್ಥಾನನೂ ನೋಡಿದ್ದೀನಿ ಒಂದ್ ರೌಂಡ್. ನೋಡಿ, ಹೇಳಿಲ್ವಾಗ್ಲೇ ನೀವು, ಕಣ್ಣಾರೆ ಕಾಸು ನೋಡಿದೆ, ನಾನು ದುಡ್ಡು ನೋಡಿದೆ, ಲಕ್ಷ ಲಕ್ಷ. ಅವಾಗಲೇ ದೇವರು ನನ್ನ ಮುಂದೆ ದುಡ್ಡು ಇಟ್ಟದ್ದು. ಕರೆಕ್ಟಾಗಿ ಒಂದು ತಿಂಗಳಿಗೆ 1 ವರ್ಷ ಆಗತ್ತೆ. ಓಕೆ, ಸಾಲ ಏನು ತಗೊಂಡಿದ್ವಿ ಅಕ್ಕನ ಹತ್ರ ಎಲ್ಲ ತೀರಿಸ್ಬಿಟ್ಟು ಈಗ ನಮ್ಗೆ ಅಂಗಡಿ ಉಳ್ಕತ್ತು. ಕಂಗ್ರ್ಯಾಚುಲೇಷನ್ಸ್. ಹಂಗೆ ಒಂದು ವ್ಯವಹಾರ ಕೈ ಹಾಕಿದ್ಮೇಲೆ ಅದು ಖುಷಿ ಆಯ್ತಾ ಇರಬೇಕು, ಮನಸ್ಸು ಬೇಜಾರಾಗಬಾರ್ದು.
ಇಬ್ಬರು ಹುಡುಗಿಯರನ್ನು ಕೂಡ ಇಷ್ಟಪಟ್ಟಿದ್ದೆ ಲೈಫಲ್ಲಿ. ಅವ್ರು ಕೊಟ್ಟಿರೋ ಆನ್ಸರ್ ಕೂಡ ತುಂಬ ದೊಡ್ಡದಾಗಿ ಆನ್ಸರ್ ಕೊಟ್ಟಿದ್ರು. ಒಂದು ಹುಡುಗಿ ಹೇಳಿದ್ಲು, ಲೈಕ್ ನಮ್ಮಮ್ಮ ಬೇಡ ಅಂದರು, ಇವಾಗೇನೋ ಆ್ಯಂಕರು, ಮುಂದೆ ಜೀವನ ಹೆಂಗೆ? ಒಬ್ಬ ಆ್ಯಂಕರ್ ಆಗಿರೋನಿಗೆ ಸೆನ್ಸ್ ಇರೋಲ್ಲ ಮುಂದೆ ಹೆಂಗಿರ್ಬೇಕು ಲೈಫು ಅಂತ. ಇವತ್ತು ನಾನು ಮೇ ಬಿ ಈ ಶೋ ಏನಾದರೂ ನೋಡಿದ್ರೆ ಅವಳ ಮುಖಕ್ಕೆ ಅವಳಿಗೆ ಹೊಡ್ಕೊಳಂಗಾಗತ್ತೆ. ಇವತ್ತು ನಾನು ಒಂದು ಸ್ವಂತ ಮನೆ ತೊಗೊಂಡು ಸ್ವಂತ ಬಿಸ್ನೆಸ್ ಮಾಡಿಕೊಂಡು 1 ರೂಪಾಯಿನೂ ಸಾಲ ಇಲ್ದಾಗೆ ಬ್ಯಾಂಗ್ಳೂರಿನಲ್ಲಿ 1,35,00,000 ಮನೆ ತೊಗೊಂಡು ಮದುವೆ ಆಗ್ತಾ ಇದ್ದೀನಿ. ಅದು ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲಿ. ತುಂಬಾ ನೋವು ಕೊಟ್ಬಿಟ್ರು ಸರ್ ನಮಗೆ ಜನ, ತುಂಬ ಅಳೆದು ಬಿಟ್ರು. ಪಾವೆಲಿ ಸೇರೆಯಲ್ಲಿ ಪಡಿಲಿ ಅಳಿಯದ ಸೇರೆಲ್ಲೇ ಅಳೆದು ಬಿಟ್ರು. ಬಿಡಿ, ನೀವು ಬದುಕು ಉತ್ತರ ಕೊಡ್ತಾ ಇದ್ದೀರಲ್ಲ. ಇನ್ನೊಂದು ಹುಡುಗಿ ತುಂಬ ಇಷ್ಟಪಟ್ಟಿದ್ದೆ ನಾನು. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಹುಡುಗಿ ಇಷ್ಟಪಟ್ಟಿದ್ದೆ. ನಾನು ಜಸ್ಟ್ ಫೋನಲ್ಲಿ ಮಾತಾಡಿದ್ದು, ನಾನು ಯಾವತ್ತೂ ಡೈರೆಕ್ಟಾಗಿ ಮೀಟ್ ಮಾಡಿರಲಿಲ್ಲ. 1 ವಾರ ಮಾತಾಡಿದ್ವಿ, ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ವಿ. ನನಗೆ ಮದುವೆ ಅಂದ್ರೇ ಇಷ್ಟ ಇಲ್ಲ, ನಮ್ಮಮ್ಮನ ಫೋರ್ಸ್ಗೋಸ್ಕರ ನಿಮ್ಮನ್ನು ಒಪ್ಕೊಂಡಿದ್ದು. ಏನಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಅವತ್ತೇ ಹೇಳಿಬಿಟ್ಟಿದ್ರು ಪರವಾಗಿರ್ಲಿಲ್ವಲ್ಲ. ನಿಮ್ಮಮ್ಮನ ಹತ್ರ ನಾನು ಒಂದ್ಸಲ ಮಾತಾಡಿ ನೋಡಲು, ಇಲ್ಲ ಬೇಡ ನನ್ನ ಮದುವೆನೇ ಆಗಲ್ಲ ಜೀವನದಲ್ಲಿ ಅಂತ ಹೇಳಿದವಳು. ನೆಕ್ಸ್ಟ್ ಬೇರೆಯವ್ರು ನನಗೆ ಕಳಿಸಿದ್ರು, ಈ ಹುಡುಗಿದು ಮದುವೆ ಆಗ್ತದೆ ಅಂತ. ಶಾಕ್, ಲೈಕ್ ಡೈರೆಕ್ಟಾಗೇ ಹೇಳ್ಬೋದಿತ್ತಲ್ಲ ಇಷ್ಟ ಇಲ್ಲ ಅಂತ. ನನ್ನ ಮದುವೆನೇ ಆಗಲ್ಲ ಜೀವನದಲ್ಲಿ ಅಂತ ಯಾಕೆ ಹೇಳಬೇಕಾಗಿತ್ತು? ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಎಷ್ಟು ಪ್ರೀತಿ ಕೊಡ್ತಾನೋ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟೊಳಗಡೆ ಆ ಮನುಷ್ಯ ಇರಲ್ಲಂತೆ. ಇದು ವಾಸ್ತವ. ಪ್ರತಿಯೊಬ್ಬರು ಜೀವನದಲ್ಲೂ ನಡೆಯುವಂಥ ಕತೆ. ಒಂದು ಹುಡುಗ ಇನ್ನೊಂದು ಹುಡುಗಿನ ಇಷ್ಟಪಟ್ಟು ಆ ಪ್ರೀತಿನ ತಿಳಿಸೋಷ್ಟರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇರಲ್ವಂತೆ. ಇದು ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಒಂದು ಹುಡುಗ ಹುಡುಗಿ ಅಲ್ಲ, ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು. ಒಬ್ಬ ಮನುಷ್ಯನ ಪ್ರೀತಿ ಇನ್ನೊಬ್ಬ ಮನುಷ್ಯನಿಗೆ ಅರ್ಥ ಮಾಡ್ಕೋಬೇಕು ಆದಷ್ಟು ಬೇಗ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ, ಅರ್ಥ ಮಾಡ್ಕೊಳ್ಳೋಷ್ಟೊಳಗೆ ಆ ವ್ಯಕ್ತಿನೇ ಇರಲ್ಲ, ಇವ್ರ ಜೀವನ ಪೂರ್ತಿ ಕೊರಗ್ತಾ ಇರ್ತಾರೆ. ಮದುವೆ ಆಗೋ ಅಷ್ಟೊತ್ತಿಗೆ ಮನೋಜ್ ಸೋಷಿಯಲ್ ಮೀಡಿಯಾದಲ್ಲಿ 1 ಮಿಲಿಯನ್ ಆರಾಮಾಗಿ ಕ್ರಾಸ್ ಮಾಡಿರ್ತಾರೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಜನ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಿಮ್ಮಿಬ್ಬರಿಗೆ, ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ. ಹೇಳಿದ್ನಲ್ಲ, ರಕ್ತ ಸಂಬಂಧ ಇಲ್ಲ, ಆದರೆ ನಮ್ಮ ಮನೆಯವ್ರಿಗೆಲ್ಲ ನೀವು ಇಷ್ಟ ಆಗ್ತೀರಾ, ನಮಗೆ ಇಷ್ಟ ಆಗ್ತೀರಾ. ಇದು ನೀವು ಪಡೆದಿರುವ ನಿಮ್ಮ ಸಂಪಾದನೆ. ಇದು ಯಾರಿಗಾರು ಕಾಸು ಕೊಟ್ಬಿಟ್ಟು ನಮ್ಮನ್ನು ಇಷ್ಟಪಡಿ ಅಂದ್ರೆ ಇಷ್ಟಪಡ್ತಾರೆ ಯಾರಾದರೂ? ನನ್ನನ್ನು ಇಷ್ಟಪಡ್ತಾರೋ ಇಲ್ವಾ ಗೊತ್ತಿಲ್ಲ. ನಾನು ಸತ್ಯವಾಗ್ಲೂ ಹೇಳೋದು, ಯಾಕೆಂತಂದರೆ ಇವತ್ತು ಎಷ್ಟೋ ಜನ ಹೇಳ್ಬೋದು, ಮನೋಜ್ ನಿನಗಿಂತ ನಿಮ್ಮ ತಾಯಿ ಇಷ್ಟ. ಹೌದು, ಅಲ್ಲ, ಹೆಣ್ಮಕ್ಳು ಇಷ್ಟಪಟ್ಟಿರ್ತಾರೆ, ಮುಂಗು ಗೊತ್ತಾಗಿರುತ್ತೆ ಅದು. ಖಂಡಿತ. ಹೆಣ್ಮಕ್ಳು ಇಷ್ಟಪಟ್ಟಿಲ್ಲ ಮಗನ, ಅದು ಗೊತ್ತಿಲ್ಲ. ನಾನು ನೋಡೋಕ್ಕೆ ಹೋಗಲ್ಲ. ಆದರೆ ಇವತ್ತು ಈ ಸ್ಥಾನಕ್ಕೆ ಬರಬೇಕು ಅಂದರೆ ಅವರೇ ಕಾರಣ. ಬ್ಯಾಕ್ಗ್ರೌಂಡಲ್ಲಿ ನಾನು ಇರಬಹುದು, ನಾನು ಎಲ್ಲ ಸ್ಕ್ರಿಪ್ಟ್ ಮಾಡ್ಬೋದು, ಎಲ್ಲ ಕಂಟೆಂಟ್ ರೆಡಿ ಮಾಡ್ಬೋದು, ಅವರನ್ನು ಕಷ್ಟಪಟ್ಟು ನೋವು ಕೊಟ್ಟು ಹಿಂಸೆ ಕೊಟ್ಟು ಮಾಡಿಸಿರ್ಬೋದು. ಆದರೆ ಅವರ ನಗು, ಅವರ ಇನ್ನೋಸೆನ್ಸು, ಅವರನ್ನು ಇಷ್ಟಪಡೋದ್ರಿಂದನೇ ಇವತ್ತು ನಾವು ಈ ಸ್ಥಾನದಲ್ಲಿರೋದು. ಆ್ಯಂಡ್ ಅವರ ಸಂಪಾದನೆ ನಾನು ಬೆಳೀತಾ ಇರೋದು. ಯಾಕೆಂತಂದರೆ ಇವತ್ತು ನೋಡಿ, ನಾನು ಯಾವುದೋ ಒಂದು ಪ್ರಮೋಷನ್ ಇರ್ಬೋದು, ಅಥವಾ ನಾವು ಇವತ್ತಿನವರೆಗೂ ಯಾವುದೇ ಗೇಮಿಂಗೋ ಈ ಕಾಂಜಿ ಪಿಂಜಿದು ಯಾವುದೋ ಒಂದು ಪ್ರಮೋಷನ್ ನಾನು ಯಾವತ್ತೂ ಮಾಡಿಲ್ಲ. ಗುಡ್. ಮಾಡಿದ್ರೆ ಅದು ಜನಕ್ಕೆ ಅನುಕೂಲ ಆಗೋ ಥರನೂ ಇರಬೇಕು, ನನಗೆ ಸ್ವಲ್ಪನಾದರೂ ಹಣ ಬರಬೇಕು. ಯಾಕೆಂದರೆ ನಾನು ಫ್ರೀಯಾಗಿ ಮಾಡೋಕ್ಕಾಗಲ್ಲ, ಅಥವಾ ನಾನು ಬರೀ ಕಾಮಿಡಿನೇ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ನಂದು ಒಂದು ಜೀವನ ಇದೆ, ನಾನು ಬದುಕಬೇಕು. ಸೊ ನಾನು ಪ್ರಮೋಷನ್ ಮಾಡಲೇಬೇಕು. ಇವಾಗ ಎಂಥ ದೊಡ್ಡ ಸ್ಟಾರ್ಗಳು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಪ್ರಮೋಷನ್. ಬಟ್ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಅವ್ರೇನು ಅನ್ಕೊಳ್ಳೋದು, ಅದು ಅಡ್ವರ್ಟೈಸ್ಮೆಂಟು, ಇದು ಪ್ರಮೋಷನ್, ಬೋತ್ ಆರ್ ಸೇಮ್. ಬಟ್ ಏನು ಬ್ರ್ಯಾಂಡ್ ಮಾಡ್ತೀವಿ, ಅಸೋಸಿಯೇಟ್ ಆಗ್ತೀವಿ, ಎಕ್ಸಾಕ್ಟ್ಲಿ. ನಾವೇನು ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತೀವಿ, ದಟ್ ಇಸ್ ಇಂಪಾರ್ಟೆಂಟ್. ನಾನು ಎಲ್ಲವೂ ಪ್ರೂಫ್ ಸಮೇತ ಕರೆಕ್ಟಾಗಿದ್ದರೆ ಮಾತ್ರ ನಾನು ಪ್ರಮೋಟ್ ಮಾಡೋದು. ನಮ್ಮ ಬೇರೆಯವ್ರ ಥರ 1.5 ಲಕ್ಷ 2 ಲಕ್ಷ ಕೊಡಿ ಅಂತ ನಾನು ಯಾವುದು ತೊಗೊಂಡಿಲ್ಲ. ನಾನು ಒಂದು ಬಜೆಟ್ ಅಂತ ಕೊಡ್ತೀನಿ, ತೊಗೋತೀನಿ, ಪ್ರಮೋಟ್ ಮಾಡಿದ್ದೀನಿ, ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ರಿಟರ್ನ್ ಕಾಲ್ ಮಾಡಿ ಕೇಳ್ತೀನಿ, ನಾನು ಪ್ರಮೋಟ್ ಮಾಡಿದ್ದು ನಿಮ್ಗೆ ಓಕೆನಾ, ಹ್ಯಾಪಿನಾ? ಎವ್ರಿ ಪೀಪಲ್ ಸೇಸ್ ದಟ್. ನಾನು ಎಷ್ಟೋ ಜನ ಪ್ರಮೋಷನ್ ಕೊಟ್ಟಿದ್ದೀನಿ ಸರ್, ಯಾರೂ ನಿಮ್ಮ ಥರ ವಿಚಾರಿಸಲ್ಲ. ಅಲ್ಲ ಸರ್, ನೀವು ಹಣ ಕೊಟ್ಟಿದ್ದೀರಾ, ನಾನು ತೊಗೊಂಡಿದ್ದೀನಿ, ನನಗೆ ಡೈಜೆಷನ್ ಆಗಬೇಕು ಅಂತಂದರೆ ಒಬ್ವಿಯಸ್ಲಿ ಐ ಶುಡ್ ಆಸ್ಕ್ ಯು, ಅದು ನಿಮ್ಗೆ ವರ್ಕ್ ಆಯ್ತಾ ಇಲ್ವಾ ಅಂತ. ಅಟ್ಲೀಸ್ಟ್ ವರ್ಕ್ ಆಗಿಲ್ಲ ಅಂದರೆ ಐ ಕ್ಯಾನ್ ಡೂ ಇಟ್ ರಿಪೀಟ್. ಗುಡ್. ಸೊ ಇವತ್ತು ನಾವು ಒಂದು ಲಕ್ಸುರಿಯಾಗಿ ಇದ್ದೀವಿ ಅಂತಂದರೆ ಅವರೇ ಕಾರಣ. ಹೆಸರು ತಕ್ಕ ಹಾಗೆ ಭಾಗ್ಯದ ಲಕ್ಷ್ಮಿ. ಎಸ್.
ಗಿಫ್ಟ್ ಬಂದೈತೆ ಅಂದ್ರೆ ಇವನ್ಗೆ ಸರ್ ಸಿಕ್ಕಾಬಟ್ಟೆ ಬಂದೈತೆ. ಏನು ಬಂದೈತೆ? ಸನ್ಮಾನ ಮಾಡಿರವು ಏನು ಬಂದೈತೆ? ಹಾರ, ಹಾಂ. ಓಟ. ಸಹಜವಾಗಿ ನಮ್ಮ ಮನೆಗಳಲ್ಲಿ ಹೆಂಗೆ ನಡೆಯುತ್ತೆ ಹಂಗಿರುತ್ತೆ ನಿಮ್ಮ ರೀಲ್ಸ್ ಮೆಸೇಜ್ಗಳು. ಸಹಜವಾಗಿ ಅಮ್ಮ ಮಗನ ನಡುವೆ ಕಾನ್ವರ್ಸೇಷನ್ ಹೇಗಿರುತ್ತೆ ಹಾಗಿರುತ್ತೆ. ಅದೆಲ್ಲೋ ಫ್ರಿಜ್ಜು, ಇನ್ಯಾವುದೋ ಸೋಫಾ ಸೆಟ್ಟು, ಇನ್ಯಾವುದೋ ಮೆಟ್ಲು ಮೇಲೆ ಸಹಜವಾಗಿ. ಅಂದರೆ ಇದೆಲ್ಲವೂ ಕೂಡ ಜನಕ್ಕೆ ಯಾಕೆ ಇಷ್ಟ ಆಗುತ್ತೆ. ಮತ್ತು ಅಮ್ಮಂದೇನು ಯಾವಾಗಲೂ ಏನು ಗ್ರ್ಯಾಂಡ್ ಸೀರೆ ಇರಲ್ಲ, ಯಾವುದೋ ಮನೇಲಿ ಹಾಕೊಂಡು ಕಟ್ಕಂಡಿಂಗ್ ಸಿಗಿಸ್ಕಂಡಿಂಗ್ ಓಡಾಡ್ತಿರ್ತಾರೆ. ಅವ್ರಿಗೆ ಖುಷಿಯಾದಾಗ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಖುಷಿಯಾದಾಗ ಅವ್ರು ಒಬ್ಬರೇ ಡ್ಯಾನ್ಸ್ ಮಾಡ್ತಿರ್ತಾರೆ. ಡ್ಯಾನ್ಸ್ ಮಾಡ್ತೀರಿ ನೀವು? ಒಬ್ಬೊಬ್ಬರೇ ಏನೇನೋ ಮಾತಾಡ್ತಿರ್ತಾರೆ, ಒಬ್ಬರೇ ಹಾಡು ಹೇಳ್ತಿರ್ತಾರೆ. ಒಂದು ಹಾಡು ಹೇಳಿ ಭಾಗ್ಯಮ್ಮ ಪ್ಲೀಸ್. ಇಲ್ಲ ಸರ್ ಬರಲ್ಲ. ಯಾವ ಹಾಡು ಹೇಳ್ತೀರಿ ಹೇಳಿ ಹೋಗ್ಲಿ. ಬಾತ್ರೂಮ್ ಸಿಂಗರ್. ಯಾವ ಹಾಡು ಹೇಳಿ ಭಾಗ್ಯಮ್ಮ? ನಿಮ್ಮ ಹಳ್ಳಿ ಹಾಡು ಹೇಳಿ ಭಾಗ್ಯಮ್ಮ, ಒಂದು ಫಿಲ್ಮ್ ಸಾಂಗ್ ಏನು ಬೇಡ ನಮಗೆ. ಇಲ್ಲ ಸರ್ ನನ್ಗೆ ಯಾವ ಹಾಡು ಬರಲ್ಲ ಸರ್. ಸುಮ್ಮನೆ ಈಗ ಒಬ್ಬರೇ ಇರ್ತೀರಿ ಅಂತ ಅನ್ಕೊಂಡು ಒಂದು ಹೇಳಿದೆ, ಮುಚ್ಚರು ಗೊತ್ತಾಗ್ಲಿ ಯಾವ ಹಾಡು, ನಿಮ್ಮ ಕಂಠ ಸಿರಿ ಗೊತ್ತಾಗ್ಲಿ. ಓಹೋ ಸುಮ್ನೆ ರಾಜ ಮುದ್ದು ರಾಜ ಅನ್ಕೊಂಡು ವಾಣಿಯೊಳಗೆಲ್ಲ ಹಾಡು ಅಂತೀನಿ, ಅದಕ್ಕೆ ನಾನು ಹಾಡು ಹೇಳಲ್ಲ. ನನಗೇನು ಅಂತಂದ್ರೆ ಸುಮ್ನೆ ನಾನು ಏನೋ ಟಿವಿ ನೋಡ್ಕೊಂಡು ಏನೋ ಮಾಡ್ಕೊಂಡು ಕೂತಿರ್ತೀನಿ, ಬಂದ್ಬಿಟ್ಟು ಹಿಂಗ್ ಡಾನ್ಸ್ ಮಾಡ್ತಿರ್ತಾರೆ. ಯಾಕಮ್ಮ ಅಂತ ಏನಿಲ್ಲ, ನಂಗೆ ಇವತ್ತು ಖುಷಿ ಆಯ್ತು ಅಂತ. ಸೊ ನಿಮ್ ರೀಲ್ಸ್ ಅಲ್ಲಿ ಬರೋದೆಲ್ಲ ನಿಜವಾಗ್ಲೂ ನಡೆದೇ ಇರುತ್ತೆ, ಅದು ಎಕ್ಸ್ಟ್ರಾ ಅಂತ ಏನಲ್ಲ ಆಕ್ಚುಲಿ. ಆ ನಾಚ್ಕೊಳ್ಳೋದು, ನಗೋದು ಇವೆಲ್ಲ ನಾಳೆ ನಡೀತಿರು. ఇప్పుడు ಎಷ್ಟೊಂದ್ಸರಿ ಹಿಂಗೆಲ್ಲ ನಾಚ್ಕೊಳ್ತಾರೆ, ನೋಡಿ ಹೆಂಗ್ ನಾಚ್ಕೊತಿದ್ದಾರೆ. ಆಮೇಲೆ ಏನಾದ್ರೂ ಸ್ಪೆಷಲ್ ಮಾಡಿರ್ತಾರ, ನಾನು ಕೆಲ್ಸದಿಂದ ಸಾಕಾಗಿ ಬಂದಿರ್ತೇನ, ನೋಡ್ತಾರೆ ನನ್ನ ರಿಯಾಕ್ಷನ್ ನೋಡ್ತಾರೆ, ಫೇಸ್ ರಿಯಾಕ್ಷನ್ ಹೆಂಗಿದೆ. ಓಕೆ ಇವನ ಹತ್ರ ಇವಾಗ ಕಾಮಿಡಿ ಮಾಡ್ಬೋದು. ಹಿಂಗ್ ಬರ್ತಾರೆ, ಏನಮ್ಮ ಅಂದ್ರೆ ಎಷ್ಟ ಆಯ್ತು ಇವತ್ತು, ಅಂಗಡಿ ವ್ಯಾಪಾರ ಇಷ್ಟ ಆಯ್ತು ಇವತ್ತು ಅಂತ. ಎಷ್ಟಾದ್ರಿ ಏನಮ್ಮ ಅಂತ ಕೊಡಿಲಿ, ಎಲ್ಲ ದುಡ್ಡು ಊಟ ಕೂಡ ಆಮೇಲೆ ಕೊಡ್ತೀನಿ, ಫಸ್ಟ್ ಯಾವಾರ ಆಮೇಲೆ ಊಟ. ಈ ಮುಂದೆ ಸೊಸೆ ಬಂದ ಕತೆ ಏನೋ? ಸೊಸೆ ಬಂದ್ರು ನಾವೇ ಹಾ, ಏನ್ ಹೆಂಡತಿ ಕೈಲಿ ಕೊಡು ಅನ್ನಕಾಯ್ತದ. ಅತ್ತೆ ಸೊಸೆನ ಅತ್ತೆ ಅನ್ಬೇಕಾ ಅಮ್ಮ ಅನ್ಬೇಕಾ ಅವಳು ನಿಮ್ಮನೆ? ಅಮ್ಮ ಅನ್ಬಹುದು, ಅತ್ತೆ ಅನ್ಬಹುದು, ಅಜ್ಜಿ ಅನ್ಬಹುದು, ಏನ್ ತೊಂದ್ರೆ ಇಲ್ಲ. ಅದಕ್ಕೇನ್ ನನಗೆ ಬೇಜಾರಿಲ್ಲ. ಓಕೆ. ಒಟ್ನಲ್ಲಿ ಚೆನ್ನಾಗಿದ್ರು ಸಾಕು. ನೀವು ರಶ್ಮಿನ ಏನಂತ ಕರಿತೀರಿ ಈಗ? ರಶ್ಮಿ ಬಾರಪ್ಪ ಇಲ್ಲಿ ಅಂತೀನಿ. ಏನ್ ಕನಸಿದೆ ನಿಮ್ಗೆ, ಏನ್ ಆಸೆ ಇದೆ ಇನ್ನು ಮುಂದಕ್ಕೆ? ಮುಂದಕ್ಕೆ ಇನ್ನೇನು ಕನಸಿಲ್ಲ. ಮದುವೆ ಆಗ್ಬಿಟ್ಟು ಹಾ, ಆರಾಮಾಗಿ ಗಂಡ ಹೆಂಡ್ತೀರಿ ಇಬ್ರು ನಗ್ನಗ್ತಾ ಇದ್ಬಿಟ್ಟು ಒಂದು ಈ ಕೃಷ್ಣ ಇದು ಉಡುಪಿ ಕೃಷ್ಣನ್ ಥರ ಒಂದು ಪಾಪು ಬಂದ್ಬಿಟ್ರೆ ಅಷ್ಟೇ ಸಾಕು. ಅಜ್ಜಿ ಆಗ್ಬಿಡ್ತೀರಿ. ಒಂದ್ ಸಾಕಾ? ಒಂದೇ ಸಾಕು. ಆಕ್ಚುಲಿ ನಾನು ಹೇಳ್ಬೇಕು ಅಂತಂದ್ರೆ, ನಮ್ಮ ಮನೆಗೆ ಸೊಸೆಯಾಗಿ ಬರುವಂತ ಹುಡುಗಿ ದೇವ್ರನೇ ಪುಣ್ಯ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಅಕ್ಕನ ಮಗಳು ಆಲ್ಮೋಸ್ಟ್ 5 ವರ್ಷದಿಂದ ನಮ್ಮ ಮನೇಲೇ ಇರೋದು. ನಾನು ಕಣ್ಣಾರೆ ನೋಡ್ತೀನಲ್ಲ, ಇಬ್ರು ಜಗಳ ಮಾಡಿರ್ತಾರೆ, ಸಂಜೆ ಅಷ್ಟೊತ್ತಿಗೆ ಒಂದಾಗಿರ್ತಾರೆ. ಇಬ್ರು ಹೆಂಗ್ ಕಿತ್ತಾಡ್ತಾರೆ ಅಂದ್ರೆ ಚಿಕ್ಕ ಮಕ್ಳು ತರ ಕಿತ್ತಾಡ್ತಾರೆ. ಸೀರಿಯಸ್ಲಿ ಐ ಫೀಲ್ ಲೈಕ್ ನನ್ನ ಹೆಂಡತಿ ಬಂದ್ರೂ ಕೂಡ ಅದೇ ತರ ಇರ್ತಾರೆ ಅನ್ನೋ ನನಗೆ ನಂಬಿಕೆ ಇದೆ. ನಾವು ಕಿತ್ತಾಡೋದು ಹೆಂಗ್ ಗೊತ್ತಾ ಸರ್, ಕೊಟ್ಟ ಮನೇಲಿ ಈ ಥರ ಎಲ್ಲ ಹಿಂಗೆ ಮಾಡಿದ್ರೆ ಉಗಿತಾರೆ ಅಷ್ಟೇ, ಕೆರೆ ತಗೊಂಡು ಹೊಡಿತಾರೆ, ನೀಟಾಗಿ ಕಲಿ ಬುದ್ಧಿ ಅಂತ ಹೇಳ್ತೀನಿ. ಅಜ್ಜಿ ಮೊಮ್ಮಗಳಿಗೆ ಹೇಳುತ್ತಾನೆ. ಹೇಳ್ತೀನಿ ಸರ್, ಇನ್ನೇನು ನೀನ್ ತಿನ್ಬೇಡ, ನೀನ್ ಸೋಕಿ ಮಾಡಬೇಡ. ಮದುವೆ ಆದ್ಮೇಲೂ ಕೂಡ ನನ್ನ ಹೆಂಡತಿ ಬಂದ್ರು ಅದೇ ಬಾಂಡಿಂಗ್ ಇರುತ್ತೆ ಅಂತ ನಾನು ನಂಬಿಕೆ. ಚೆನ್ನಾಗಿ ತಿನ್ನು, ಊಟ ಮಾಡಿ, ಕೆಲಸ ಮಾಡು, ಆ ಕೆಲಸ ವಿಷಯದಲ್ಲಿ ತುಂಬಾ ಕಲಿ. ಸ್ಟ್ರಿಕ್ಟ್. ಊಟ ನೀನ್ ಕೆಲಸ ಮಾಡ್ಲಿಲ್ವಾ ಪರವಾಗಿಲ್ಲ, ಹೋಗಿ ಮಲ್ಕೊಬಿಡು, ಊಟ ಕರೆಕ್ಟಾಗಿ ತಿನ್ಬೇಕು. ರೀಲ್ಸ್ ಮಾಡಿ, ಓಕೆ, ರೀಲ್ಸ್ ಕಾನ್ಸೆಪ್ಟ್ ಮಾಡೋದು ಹೆಂಗೆ ದಿನ ಮಾಡ್ತೀರಾ? ಇಲ್ಲ ಅಲ್ವಾ? ದಿನ ಅವ್ರಿಗೆ ಎಂಟರ್ಟೈನ್ಮೆಂಟ್ ಚೀನಾದವರು ಫುಡ್ ತಿಂತಾರಲ್ಲ ಅದನ್ನ ನೋಡೋದು. ಅವರು ಸೋನು ಇವಳೇನು ಇಷ್ಟೊಂದು ತಿಂತಾವಳೆ, ಇಷ್ಟೇ ದಪ್ಪ ಅವಳೆ. ರೀಲ್ಸ್, ಫುಡ್ ರೀಲ್ಸ್. ನಮ್ಮವ್ ನೋಡಲ್ಲ, ಚೈನಾದವ್ರದ್ದೇ ನೋಡೋದ. ಅದೇನು ಚೈನಾದವ್ರ ಆಸೆ? ಚೀನಾದವ್ರು ನೋಡ್ಬೇಕು ಅವ್ರ ಫುಡ್ ತಿಂತಾರಲ್ಲ, ಇರೋ ಬರೋದೆಲ್ಲ ತಿಂತಾರಲ್ಲ. ಜಿರಳೆ, ಅದು ಹಾವು, ಸಣ್ಣ ಸಣ್ಣ ಹುಳ, ಕಪ್ಪೆ, ಎರೆಹುಳ, ಇವೆಲ್ಲ ತಿಂತಾರಲ್ಲ, ಇವ್ರು ತಿಂದು ಬದುಕಿ ಅವ್ರ ಅಂತ ನೋಡೋದು. ಚೀನಾಗ ಹೋಗೋಣ ಒಂದ್ಸರಿ ಅಂತ ಹೇಳಿಲ್ವಾ? ಹೇಳಿ ಬೀಜಿಂಗ್ ಹೋಗಿ ಬರೋಣ, ಹೋಗ್ಬನ್ನಿ ಒಂದು ರೌಂಡು. ಬೇಡವಾ? ಯಾಕೆ ಬೇಕು ಕೊರೋನಾ ಕಾಟ? ಹ್ಞೂ ಅಯ್ಯಪ್ಪ. ಬಟ್ ಇವಾಗ ಖುಷಿಯಾಗಿದ್ದೀರಾ, ಎಲ್ಲ ಚೆನ್ನಾಗಿದೆ ಲೈಫ್ ಅನ್ನೋ. ವಾಟ್ ನೆಕ್ಸ್ಟ್? ಮದುವೆ, ಬಟ್ ಏನೋ ಬಕೆಟ್ ಲಿಸ್ಟಲ್ಲಿ ಏನೋ ಇರುತ್ತಲ್ಲ ಲೈಫಲ್ಲಿ ಹಿಂಗೆ ಆಗಬೇಕು ಸರ್, ಇನ್ನೊಂದು 2 ಇದೆ ಅಂತ. ಸರ್ ಆ್ಯಕ್ಚುಲಾಗಿ
ಇದು ನನ್ನ ಮನಸ್ಸಿನ ಮಾತು ಅಂತ ಹೇಳ್ಬೋದು. ನಮ್ಮ ಹುಡುಗಿ ಮೋಸ್ಟ್ ಪ್ರಾಬಬ್ಲಿ ವಿಡಿಯೋ ನೋಡ್ತಾರೆ. ರಶ್ಮಿ ಅವರ ಓಕೆ ನೋಡೇ ನೋಡ್ತಾರೆ ಕರೆಕ್ಟ್. ಸೊ ನನ್ನ ಬಗ್ಗೆನೂ ಮಾತಾಡಿರ್ತಾರೆ ಅನ್ನೋ ಒಂದು ಕನ್ಸೆಟ್ಕೊಂಡಿರ್ತಾರೆ ನೋಡಿ. ಒಂದೇನು ಅಂತಂದರೆ ಮನೆ ಗೃಹ ಪ್ರವೇಶ ಆದಷ್ಟು ಬೇಗ ಒಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ ಆಗಬೇಕು. ಅದು ಫಸ್ಟ್ ಥಿಂಗ್. ನಮ್ಮ ಮೊದಲನೇ ಊಟ ಸಿಗುತ್ತೆ, ನೆಕ್ಸ್ಟ್ ಮದುವೆ, ಎರಡನೇ ಊಟ ಸಿಗುತ್ತೆ, ಅದ್ರ ನೆಕ್ಸ್ಟು ವಿ ಹ್ಯಾವ್ ಸಮ್ ಪ್ಲ್ಯಾನ್ಸ್ ಲೈಕ್ ಒಂದು 5 ಕಂಟ್ರೀಸನ್ನು ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಆ ಕಂಟ್ರೀಸ್ಗೆ ಹೋಗಿ ಬರಬೇಕು ಅಂತ. ಸೊ ಆದ ನಂತರ ಮಿಕ್ಕಿದ್ದು ಬೇರೆ ಬಿಸ್ನೆಸ್ ಬಗ್ಗೆ ಪ್ಲಾನಿಂಗ್ ನಡೀತಾ ಇದೆ. ಸೊ ಅದೊಂದು ಮಾಡಬೇಕು ಅನ್ನೋದಿದೆ ಅಷ್ಟೇ. ಅದೆಲ್ಲ ಆದ್ರೆ ಮುಗೀತು. ಗುಡ್. ನಂಗಿಷ್ಟೇ ಸರ್ ಆಸೆ. ಯಾರ್ಯಾರು ನನ್ನನ್ನು ಯಾವ್ಯಾವ ಥರ ಮಾತಾಡಿದ್ರು, ಬೆಂಗಳೂರಿಗೆ ಹೋಗಿ ಇವು ಏನು ಮಾಡ್ತವೆ, ಅವ್ರ ಮನೆ ತೊಗೋದ್ರು, ಇವ್ರ ಜಮೀನು ತೊಗೋದ್ರು, ಇವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಮಾತಾಡ್ತಿದ್ರಲ್ಲ, ಅವ್ರ ಮುಂದೆ ಇವನು ಗೊತ್ತಾಗಿ ಬಾಳಬೇಕು ಅಷ್ಟೇ. ಶರ್ಟು ನಂಗೆ ಅವಾಗಿಂದ 2-3 ಸರಿ ನೋಡಿದ್ದೀನಿ ನಾನು. ಆ ಲೈನ್ಸ್ಗಳು ನೋಡುವಾಗ ಗುಡ್ ಟೈಮ್ ಆರ್ ಅಹೆಡ್, ಒಳ್ಳೆ ದಿನಗಳು ಮುಂದೆ ಕಾಯ್ತಾ ಇದೆ. ವೆರಿ ನೈಸ್ ಆ್ಯಕ್ಚುಲಿ. ನಾನು ಆಮೇಲೆ ಶೂ ಅಬ್ಸರ್ವ್ ಮಾಡಿದೆ, ಆಮೇಲೆ ಪ್ಯಾಂಟ್ ಅಬ್ಸರ್ವ್ ಮಾಡಿದೆ. ಎಲ್ಲ ನಮ್ಮ ಅಂಗಡಿಯದ್ದೇ, ಎಲ್ಲ ನಮ್ಮ ಶಾಪ್. ನೆಕ್ಸ್ಟ್ ಹೋಗುವ. ಹಂಗೇನು ಸರ್ 2 ಬೀರು ತುಂಬಿ ನೀವು ನೋಡ್ಬಿಟ್ರೆ ಇದೇ ಒಂದು ಅಂಗಡಿ ಬಟ್ಟೆ ಅಂಗಡಿ ಮಾಡ್ದಾಗ್ಲಿಂದ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಮ ಮನೇಲಿ. ಏನು ಅಂತಂದ್ರೆ ವಾರಕ್ಕೆ ಒಂದ್ಸಲಿ ಬಟ್ಟೆ ಬರೋದು ನಮ್ಮ ಅಂಗಡಿಗೆ. ನೋಡ್ತಾನೆ ಯಾವ್ಯಾವ್ದು ಹೊಸ ಡಿಸೈನ್ ಬಂದೈತೆ, ಒಂದು 4 ಎತ್ಕೊತಾನೆ, ಕಾರನ್ ಡಿಕ್ಕಿಲಿ ಸೈಲೆಂಟಾಗಿ ಇಟ್ಬಿಡ್ತಾನೆ. ಅದು ಒಂದು 2, 3, 4 ದಿವಸ ಹೋಗೋವರೆಗೂ ಮುಟ್ಟಲ್ಲ. ಟೈಮ್ ಹೋಗ್ಬೇಕಲ್ಲ ಮುಂದಕ್ಕೆ, ನಾನು ನೋಡ್ಬಿಡ್ತೀನಿ. ಆಮೇಲೆ ತಂದ್ಬಿಟ್ಟು ಆ ಬೀರಂಡಿಗೆ ತುರುಕ್ಬಿಡ್ತಾನೆ. ನಾನು ಇಷ್ಟೊಂದು ಬಟ್ಟೆ ಯಾಕೆ ತಂದಿಕೊಂಡವನೇ, ಇವನೇನು ಮಾರಕ್ಕೆ ಹೋಯ್ತಾನೆ ಮನೇಲಿ ಏನಾರವ, ಯಾಕೋ ಇಷ್ಟೊಂದು ತಂದಿಟ್ಟಿದೀಯ, ಚೆನ್ನಾಗಿದ್ದು ತಂದೆ 2 ಲೋ ಮಡಗಕ್ಕೆ ಜಾಗ ಇಲ್ಲ, 2 ಬೀರು ತುಂಬಿ ನಿಂತ. ನೀವ್ ಹೇಳ್ಬೇಕು ಅಂಗಡಿಗೆ ತಂದು ಬಂದಿರೋದು ಕಾಸು ಕೊಟ್ಬಿಟ್ಟು ತಗೊಂಡು ಹೋಗು ಅಂತ. ಕಾಸು ಕೊಟ್ಟೆ ತಗೊಳ್ಳೋದು. ಇವಾಗ ಸೀರೆ ಇಟ್ಟಿದ್ರೆ ನಾವ್ ಹಂಗ್ ಸೀರೆ ತಂದ್ ಮಡಿಕೊಂಡಿದ್ರೆ 5 ವಾರ ಸುಮ್ನಾಯ್ತಿದ್ನ. ಒಬ್ರಿಗೊಂದ್ ನ್ಯಾಯ ಒಬ್ರಿಗೊಂದ್ ನ್ಯಾಯ ಅಲ್ಲ. ಆಯ್ತು, ಇವಾಗ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅಂಗಡಿಲಿ ಕೆಲಸ ಮಾಡಲ್ವಾ, ಸಂಬಳ ತಗೋತೀನ? ಅಲೋ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಮನೇಲಿ ಕೆಲಸ ಮಾಡಲ್ವಾ, ನನ್ಗೇನ್ ಸಂಬಳ ಕೊಡ್ತಾನ? ಇದೇ ಒಳ್ಳೆ ಕಂಟೆಂಟ್ ಆಯ್ತು. ಎಲ್ಲ ದುಡ್ಡು ನಿಮ್ದೇ ಅಲ್ಲ? ಎಲ್ಲ ದುಡ್ಡು ನಿನ್ಗೆ ಅಲ್ಲ ಮಾಡ್ತಾ ಇರೋದು. ನಾನೇನ್ ಬೇರೆಯವ್ರು ಕೊಡ್ತಾ ಇದ್ದೀನ? ಸರಿಯಾಗಿದ್ದೀರಿ ನೀವಿಬ್ರು. ಕಾರ್ ಬೇಕು ಅಂದೆ, ಕಾರ್ ತಗೊಟ್ಟಾಯ್ತು. ಬುಲೆಟ್ ಗಾಡಿ ಬೇಕು, ಅದು ನಾನು ಸ್ವಂತಕ್ಕೆ ಅಂತ ತಗೋ. ಬುಲೆಟ್ ಕೊಡ್ಸಿದ್ರಾ? ಅದ್ ತಗೊಂಡಿದೀಯಾ, ಇನ್ನೊಂದ್ ಗಾಡಿ ತಗೊಂಡಿದೀಯ. ಅವಾಗ ಹೆಂಗೆ ಅರ್ಧ ಚಪಾತಿ ತಿಂತಿದ್ದೆ, ಈಗ 1 ಚಪಾತಿ ತಿನ್ನಕ್ ಬಂದಿದ್ದೀಯ. ಇನ್ಮೇಲೆ 1.5 ಚಪಾತಿ ತಿನ್ನಕ, ಆಮೇಲೆ 2. ಆ ಥರ ಮುಂದೆ 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 ದೇವರು ನಮ್ಮಿಂದ ಇದ್ರೆ ಎಲ್ಲೇ ಬೇಕಾದ್ರೂ ನಾವು ಬೆಳಿಬಹುದು. ಅಗ್ರಿ, ಸತ್ಯ ಅದು. ಬಟ್ ಗೊತ್ತಿದ್ದು ನಾವು ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ದು ಬಯಸ್ಲಿಲ್ಲ, ಕೆಟ್ಟದ್ದು ಮಾಡ್ಲಿಲ್ಲ. ಅದಕ್ಕೆ ನಮ್ಮ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಅಂತ ನಮ್ಗೆ. ನಾನು ಎಷ್ಟೋ ದಿನ ಅವಾಗ್ಲೂ ನಮಗೆ ಬೆಳಿಗ್ಗೆ 1 kg ಅಕ್ಕಿ ತಂದ್ರೆ ಹಾಕಕ್ಕೆ 2 ಹೊತ್ತು 3 ಹೊತ್ತಿಗೆ ಅದು ಭಾಗ ಆಗ್ಬೇಕು. 3 ಹುಡುಗರು 4 ಹುಡುಗರು ಮನೆಗೆ ಬಂದ್ರು, ಊಟಕ್ಕೆ ಹಾಕ್ಬಿಟ್ಟು ಸೈಲೆಂಟಾಗಿ ನೀರು ಕುಡಿದ್ಬಿಟ್ಟು ಇದ್ಬಿಡ್ಬೇಕು. ನಿಮ್ಮನ್ನ ದ್ವೇಷ ಮಾಡೋಕ್ಕೆ ವಿಷಯನೂ ಇಲ್ಲ, ರೀಸನ್ನೂ ಇಲ್ಲ, ಹೋಗದಾಗೆ ಆ ಥರ. ಏನೇ ಕೆಲ್ಸಕ್ಕೆ ಬರಲಿ, ಯಾರೇ ಬರಲಿ, ಅವ್ರು ಊಟ ಮಾಡವ್ರೆ ಹಸ್ತವ್ರೆ ಅಂತ ನಮಗೆ ಗೊತ್ತಿರಲ್ಲ. ಇವಾಗ ನನ್ನ ಹಸುವು ನನಗೆ ಗೊತ್ತಿರ್ತದೆ. ನಮ್ಮ ಥರನೇ ಅಲ್ವಾ ಅವ್ರಿಗೂ. ಅವ್ರು ಬಾಯ್ಬಿಟ್ಟು ಊಟ ಕೊಡು ಅಂತ ಕೇಳೋಕ್ಕಾಗಲ್ಲ ಬೇರೆಯವ್ರ ಮನೆಗೆ ಹೋದಾಗ. ಈಗ ನಾನು ಕೇಳೋಕ್ಕಾಗುತ್ತಾ, ಸರ್ ಊಟ ಕೊಡಿ ಹೊಟ್ಟೆ ಸಿಗ್ತದೆ ಅಂತ? ನಾನು ಅರ್ಥ ಮಾಡ್ಕೊಂಡು ಅವ್ರಿಗೆ ಬಂದ ತಕ್ಷಣ ನೀರು ಕೊಟ್ಟು, ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂದು. ಅವರು ಟೀಯು ಬೇಡ ಕಾಫಿ ಬೇಡ ಅಂದ್ರೆ ಅಲ್ಲಿ ಹೊಟ್ಟಸ್ತದೆ ಅಂತ. ತಾಯಿ ಮನಸ್ಸದು, ಹೃದಯ. ಆವಾಗ ಊಟಕ್ಕೆ ಕೊಟ್ಟು ಆಮೇಲೆ ಅವ್ರು ಏನು ಕೇಳ್ತಾರೆ ಟೀಯೋ ಕಾಫಿನ ಕೊಟ್ಟು ಅವ್ರನ್ನ ಕಳಿಸಿದ್ರೆ ಅವ್ರಿಗೆ ಸಮಾಧಾನ. ನಾವು ಕೋಟಿ ಕೊಡ್ಬೋದು ಸರ್, ಕರೆಕ್ಟ್, ದುಡ್ಡು ಹೊಟ್ಟೆ ತುಂಬಲ್ಲ. ಇಷ್ಟನ್ನ ಕೊಟ್ಟರು ಅವ್ರ ಮನಸ್ಸು ಸಮಾಧಾನ. ಸಾಕು ಅನ್ನೋದು ಊಟ ಅಷ್ಟೇ. ನಾನು ಯಾವುದು ಸಾಕು ಅಂತ ಚಿಕ್ಕ ವಯಸ್ಸಲ್ಲಿದ್ದಾಗ ಇವತ್ತಿಗೂ ನೆನಪಿದೆ. ನಮ್ಮ ಅಪ್ಪನ ಕ್ಯಾರೆಕ್ಟರ್ನು ಹಂಗೇನೆ. ಇವತ್ತಿಗೂ ನಮ್ಮ ಇಡೀ ಊರಲ್ಲಿ ನೀವು ಯಾರನ್ನ ಬೇಕಾದ್ರೂ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ, ಯಾರನ್ನ ಬೇಕಾದ್ರೂ ಕೇಳಿ. ನಮ್ಮ ಅಪ್ಪ ಬಾಂಬೆನಲ್ಲಿ ಇದ್ದದ್ದು. ಬರ್ಬೇಕಾದ್ರೆ ಕನಿಷ್ಠ ಪಕ್ಷ 2 ಬುಟ್ಟಿ ಹಣ್ಣು ತರ್ತಾ ಇದ್ರು. 3 ಬುಟ್ಟಿ ಆಪಲ್ಲು, ದ್ರಾಕ್ಷಿ ಇಡೀ ಊರ್ಗೂ ಹಂಚ್ತಾ ಇದ್ರು. ಊರಂದ್ರೆ ತುಂಬಾ ದೊಡ್ಡ ಊರೇನಲ್ಲ, ಚಿಕ್ಕದೆ. ಕೆಳ್ಳೂರು ಮೇಗಳೂರು ಅಂತ ಇದೆ. ಒಂದು 27 ಮನೆಗಳಿರ್ಬೋದು. ಪ್ರತಿ ಮನೆಗೆ ಬಂದವರು ಬರೀ ಕೈಲೂ ಹೋಗಂಗಿಲ್ಲ. ಅವ್ರ ಕಾನ್ಸೆಪ್ಟ್ ಪಾರ್ಲೇಜಿ ಬಿಸ್ಕೆಟ್ ಗೊತ್ತಿರ್ಬೇಕು, 2 ರೂಪೀಸ್ ಅದು ಇಷ್ಟು ದೊಡ್ಡ ಬರೋದು ಮುಂಚೆ. ಅದು ಒಂದ್ 3 ಬಾಕ್ಸ್ 4 ಬಾಕ್ಸ್ ತರೋರು.
ನಮ್ಮ ಮನೆಗೆ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ, ಬಂದವರಿಗೆ ಕೊಡ್ಬೇಕು. ಅದು ಒಂದು ಕ್ಯಾರೆಕ್ಟರ್. ಇವತ್ತು ಅವ್ರು ಇಲ್ಲ, ಬಟ್ ಅವ್ರು ಮೆಚ್ಚೋ ರೀತಿಯಲ್ಲಿ ನಾನಿದ್ದೀನಿ. ಚೆನ್ನಾಗಿರಿ ಅಮ್ಮ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ. ನಿಮ್ಮ ವಿಡಿಯೋಗಳಿಂದ ತುಂಬ ಜನರ ಮನಸ್ಥಿತಿ ಮತ್ತು ಮನೆ ಸ್ಥಿತಿ ಬದಲಾಗಿದೆ, ಮನಸ್ಥಿತಿಯೂ ಬದಲಾಗಿದೆ. ಪಾಪ ಅವ್ರು ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು ಸರ್. ಅದು ಕೇವಲ ನಮ್ಮ ಪ್ರಯತ್ನ ಅಷ್ಟೇ, ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. ನಾವು ಇಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಡಿಯೋ ಮಾಡಲಿಲ್ಲ. ನಾನು ಇನ್ನೊಬ್ಬರ ಲೈಫಲ್ಲಿ ಪಾಸಿಟಿವ್ನೆಸ್ ತರೋದಿದೆಯಲ್ಲ, ಅದೇ ದೊಡ್ಡ ಖುಷಿ ಬದುಕಲ್ಲಿ. ಒಂದು ವೈಬ್ ತರೋದಿದೆಯಲ್ಲ, ಆ ಕೆಲಸ ನೀವು ಮಾಡ್ತಿದ್ದೀರಿ. ಅವ್ರು ಖುಷಿಲಿ ಇದ್ರೆ ನಮ್ಗಷ್ಟೇ ಸಾಕು. ನಮ್ಮ ಮನೇಲಿ ಫ್ಯಾನ್ಸ್ ಇದ್ದಾರೆ ನಿಮ್ಮಿಬ್ಬರಿಗೆ. ಥ್ಯಾಂಕ್ ಯು ಸೋ ಮಚ್. ಈ ಎಪಿಸೋಡ್ ಬಂದು ನಾನು ಇನ್ನೂ ಹೇಳಿಲ್ಲ ನಿಮ್ಮ ಜೊತೆ ಮಾತಾಡೋದನ್ನ. ಪಬ್ಲಿಷ್ ಆದ ತಕ್ಷಣ ಅವಾಗಿದೆ ನನಗೆ, ಇವರಾ ಅಂತ ಹಿಂಗೆ ಕೇಳ್ತಾರೆ. ಅನುಪ್ರಭಾಕರ್ ಮೇಡಮ್ಗೆ ಕಾಲ್ ಮಾಡಿದ್ವಿ. ಶಿ ವಾಸ್ ಸೋ ಹ್ಯಾಪಿ. ನನ್ಗೆ ಇವತ್ತಿಗೂ ಕೂಡ ಅವ್ರ ಸೆಲೆಬ್ರಿಟಿನ ಅಥವಾ ನಮ್ಮ ಫ್ಯಾಮಿಲಿನ ಅನ್ನೋ ಥರ ಫೀಲ್ ಆಗುತ್ತೆ. ಶಿ ಈಸ್ ಫಸ್ಟ್ ಆಫ್ ಆಲ್ ಶಿ ಈಸ್ ಡೌನ್ ಟು ಅರ್ತ್. ಅವ್ರು ಎಲ್ಲರ ಹತ್ರನೂ ಮಾತಾಡೋ ಆ ಬಾಂಧವ್ಯ, ಪ್ರೀತಿ, ವಿಶ್ವಾಸ. ಅವ್ರ ಜೊತೆ ಮಾತಾಡ್ತಿದ್ದಾರೆ. ನಾನು ಎಷ್ಟೊತ್ತು ಮಾತಾಡ್ತೀರಾ ಅಂತ ಕೇಳೋ ಲೆವೆಲ್ಗೆ ಎಷ್ಟೊತ್ತು ಮಾತಾಡ್ತಾರೆ, ಎಷ್ಟು ಖುಷಿಯಾಗಿ ಮಾತಾಡ್ತಾರೆ. ಸೀರಿಯಸ್ಲಿ ಶಿ ವಾಸ್ ಲೈಕ್, ಅಮ್ಮ ಹಿಂಗ್ ಮದ್ವೆಗೆ ಬರ್ಬೇಕು ಅಂತ ಈ ತರ ಡೇಟ್ ಫಿಕ್ಸ್ ಆಗಿದೆ. ಅಯ್ಯೋ ನಮ್ಮ ಮನೆಯವ್ರೆಲ್ಲ ಬರ್ತೀವಿ. ಮೇಡಮ್ ಡೇಟ್ ಫಿಕ್ಸ್ ಆಗಿದೆ. ನಾವು ನಿಮ್ಮನ್ನ ಅಂದರೆ ಅವಾಗ್ಲಿಂದನೂ ನಾವು ನಿಮ್ಮನ್ನ ತುಂಬ ಇಷ್ಟಪಡೋರು, ನಿಮಗೆ ಗೊತ್ತಿದೆ ಅಲ್ವಾ. ಸೊ ನೀವು ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೀವಿ. ನೀನು ಹೇಳ್ಬೇಕನ, ನಂಗೆ ಗೊತ್ತಾಗಲ್ವಾ, ಬರ್ತೀನಿ, ಡೇಟ್ ಹೇಳೋ ಸಾಕು ನೀನು, ನಾನು ಬರ್ತೀನಿ, ತಲೆ ಕೆಡಿಸ್ಕೋಬೇಡ. ಅಮ್ಮ ಬರ್ತೀನಮ್ಮ, ನಾವು ಬಂದೇ ಬರ್ತೀವಿ, ಫ್ಯಾಮಿಲಿ ಸಮೇತ ಬರ್ತೀವಿ, ತಲೆ ಕೆಡಿಸ್ಕೋಬೇಡಿ. ಸೊ ಅವರು ಬರ್ತಾರೆ ಇಲ್ಲ ಅನ್ನೋದು ಸೆಕೆಂಡ್ರಿ. ಆ ಮಾತಲ್ಲಿ ಇದೆಯಲ್ಲ ಆ ಪಾಸಿಟಿವ್ನೆಸ್ಸು, ಅದು ಎಷ್ಟು ನಾಟುತ್ತೆ ಅಂತಂದರೆ ನಮಗೆ ಅಷ್ಟು ಪ್ರೀತಿ ಕೊಡ್ತಾರಲ್ಲ, ಸಾಕು. ಸೊ ಮದುವೆ ದಿನ ಇಡೀ ಸೋಷಿಯಲ್ ಮೀಡಿಯಾ ಅಥವಾ ಆಮೇಲೆ ಸೆಲೆಬ್ರಿಟಿಗಳು ಮತ್ತು ನಿಮ್ಮನ್ನು ಪ್ರೀತಿಸುವಂಥ ದೊಡ್ಡ ಪ್ರಮಾಣದ ಕನ್ನಡದ ಬಂಧುಗಳು ಎಲ್ಲರೂ ಇರ್ತಾರೆ, ನಿಮ್ಮನ್ನು ಹಾರೈಸಕ್ಕೆ ಬರ್ತಾರೆ. ಗುಡ್. ಪುಣ್ಯ ಮಾಡಿದರೆ ಮಾತ್ರ ಇವೆಲ್ಲ ಸಾಧ್ಯ. ಅದ್ರಲ್ಲಿ ನಿಮ್ಮ ಎಫರ್ಟು ಇದೆ, ಭಗವಂತನ ಆಶೀರ್ವಾದ ಇದೆ. ಇಲ್ಲ, ದೇವರು ನಮ್ಮ ಹಿಂದೆ ಇದ್ದುಕೊಂಡೇ ನಮ್ಮನ್ನ ಮುಂದಕ್ಕೆ ಬಿಟ್ಟಿರೋದು. ನೀವು ದೊಡ್ಡ ಶಕ್ತಿ ಅವನಿಗೆ. ಹ್ಯಾಪಿನಾ, ಖುಷಿನಾ? ಒಂದಷ್ಟು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಅವ್ರ ಜೊತೆ ಮಾತಾಡಿದ್ದು, ಅವರ ಬದುಕನ್ನು ನಾನು ನೋಡಿದ್ದು ಮತ್ತು ಅವರ ಬದುಕಿದ ಹಾದಿಯನ್ನು ಗಮನಿಸಿದ್ದು, ಆ ಪಟ್ಟಿಯಲ್ಲಿ ಇದು ಉಳ್ಕೊಳ್ಳುತ್ತೆ. ಭಯ ಇಲ್ವಾ ಈಗ? ಇಲ್ಲಿ ಬಂದು ಸ್ಟುಡಿಯೋ ಒಳಗಡೆ ಕೂರ್ಬೇಕಾರೆ ಭಾಗ್ಯಮ್ಮಂಗೆ ಒಂಥರ ಭಯ ಇತ್ತು. ಹೆಂಗನಿಸ್ತು? ಫಸ್ಟ್ ಸಲ ಬಂದಾಗ ಭಯನೇ ಅಲ್ವಾ ಸರ್? ಏನ್ ಕೇಳ್ತಾರೋ ನನಗೆ ಅಕ್ಷರನೇ ಇಲ್ಲ. ಎಲ್ಲ ತಿಳ್ಕೊಂಡಿದ್ದೀನಿ ಅಂದ್ರೆ ನಾನು ಏನು ಓದಿಲ್ಲ. ನಿಮಗೊಂದು ಸತ್ಯ ಹೇಳ್ಬಿಡ್ತೀನಿ ನಾನು ಇವತ್ತು. ಹೇಳ್ಬಿಡಿ ಸರ್. ವಿದ್ಯೆ ಇಲ್ಲದಿದ್ದರೂ ಬದುಕಬಹುದು, ವಿವೇಕ ಇಲ್ಲದವರು ಬದುಕಕ್ಕಾಗಲ್ಲ. ನಿಮಗೆ ವಿವೇಕ ತುಂಬ ಇದೆ. ವಿದ್ಯೆ ಇದ್ದು ವಿವೇಕ ಇಲ್ಲದೆ ಹೋದರೆ ಕಷ್ಟ. ಆದರೆ ವಿದ್ಯೆ ಇಲ್ಲದೆ ವಿವೇಕ ತುಂಬ ಚೆನ್ನಾಗಿದ್ರೆ ಬದುಕಬಹುದು ತುಂಬ ಚೆನ್ನಾಗಿ. ಹಂಗೆ ಥರ ಅನ್ಕೊಂಡು ಬಂದಿದ್ದು ನೀವು? ಅನ್ಕೊಂಡ್ ಬಂದೆ. ಅವ್ರಿಗೆ ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂತಂದರೆ 2 ಸಿನಿಮಾ ಆಫರ್ ಬಂದಿತ್ತು. ಸೊ ಇವರು ಯಾವುದು ರೀಸೆಂಟಾಗಿ ಅವ್ರ ಹೆಸರು ನಂಗೆ ಕರೆಕ್ಟಾಗಿ ಬರ್ತಲ್ಲ. ಮೈಸೂರು ಮಂದೆ ಹಾಸನದಿಂದನೂ ಬಂದಿದ್ರು, ಧಾರಾವಾಹಿಗೆ ಸೇರ್ಕೋಬೇಕು ಅಂತವ. ಏನ್ ಪಾತ್ರ? ಅಮ್ಮನ ಪಾತ್ರ? ಅಮ್ಮನ ಪಾತ್ರ ಮಾಡ್ತಿದ್ದೀರಿ? ಶುರುನಾ? ಓ ಭಾಗ್ಯಮ್ಮ, ನೆಕ್ಸ್ಟ್ ಲೆವೆಲ್ ಈಗ. ಅದು ಆಫರ್ ಬಂದಿತ್ತು, ಬಟ್ ಅವ್ರಿಗೆ ಸ್ವಲ್ಪ ಸೊಂಟದ ನೋವಿರುತ್ತೆ, ಕಾಲು ನೋವಿರುತ್ತೆ, ಆಗಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಹೋಲ್ಡ್ ಎಲ್ಲ. ರೆಸ್ಟ್ ಮಾಡಿ, ಖುಷಿಯಾಗಿರಿ. ಮಗ, ನೆಕ್ಸ್ಟ್ ಸೊಸೆ. ಸಿನಿಮಾದಲ್ಲಿ ಬಂದ್ರೆ ನಮಗೂ ಖುಷಿ ಅಲ್ವಾ ಸರ್? ಮಗ ಹೀರೋ ಆಗ್ಬೇಕಾ? ಎಲ್ಲ ಆಗ್ಬೇಕು ಅಂತ ಖುಷಿ ಇರ್ತದಲ್ವಾ? ಆಲ್ರೆಡಿ ಹೀರೋ ಆಗಿದ್ದೀನಿ ನಾನು. ಅಲ್ಲ, ಈಗ ಮುಂದಕ್ಕೆ ಪ್ರೊಫೆಷನಲ್ ಆಗಿ ಪ್ರೊಫೆಷನಲ್ ಆಗೇನೆ ಸಿನಿಮಾ ರಿಲೀಸ್ ಆಗಿಲ್ಲ. ಯಾವಾಗ ರಿಲೀಸ್? ರಾಗಿಣಿ ಅವ್ರ ಜೊತೆ ಒಂದು ಸಿನಿಮಾ ಆಗಿದೆ. ಯಾವಾಗ ರಿಲೀಸ್? ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಯಾವಾಗ ರಿಲೀಸು ಅಂತ. ಸಿನಿಮಾ ಮುಗಿದು 3 ವರ್ಷ ಆಯಿತು. ಸಿನಿಮಾ ಹೆಸರು ಸಾರಿ ಕರ್ಮ ರಿಟರ್ನ್ಸ್ ಅಂತ. ಸಾರಿ ಕರ್ಮ ರಿಟರ್ನ್ಸ್. ಕರ್ಮ ರಿಟರ್ನ್ಸ್. ಓ, ನಾನು ನೋಡಿದ್ದೆ ಒಂದು ಸರಿ ಹಾಕಿದ್ದೆ ನಾವು. ಅದು ಸಿನಿಮಾ ಹೆಸರಲ್ಲ? ಒನ್ ಆಫ್ ದಿ ಲೀಡ್ ಆಗಿ, ಹೀರೋ ಅಂತಲ್ಲ, ಒನ್ ಆಫ್ ದಿ ಲೀಡ್ ಆಗಿ. ಇನ್ನೊಂದು ಮೊಬೈಲ್ ರಾಜ ಅಂತ ಬಂತು, ಅದರಲ್ಲಿ ಹೀರೋ ಆಗಿನೇ ಮಾಡಿರೋದು. ಸೊ ಅದು ಹಿಂದಿಯಲ್ಲಿ ರಿಲೀಸ್ ಆಯಿತು, ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ.
ಸೊ ಹಾಗೆ ಹಲವಾರು ಸಿನಿಮಾಗಳನ್ನು ಮಾಡಿದೆ. ಬಟ್ ನನಗೆ ಸಿನಿಮಾದ ಒಲವು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಯಿತು. ಬಿಸ್ನೆಸ್ಸು, ಲೈಫು, ಫ್ಯೂಚರು ಅದನ್ನೊಂದು ಒಂದು ಸಮಯಗಳನ್ನ ನೆನಪು ಮಾಡ್ಕೊಳ್ತಾ ಹೋಗ್ತಿದ್ದಾಗ ನನ್ನ ಸಿನಿಮಾ ಅಂತ ಹೋದ್ರೆ ಎಲ್ಲಿ ನನ್ನ ಲೈಫಲ್ಲಿ ಎಡವು ಬಿಡ್ತೀನೋ ಅನ್ನೋ ಒಂದು ಕಾರಣಕ್ಕೆ ಬೇಡಪ್ಪ. ಇಲ್ಲ ಸರ್, ಸಿನಿಮಾ ಅಂದರೆ ಅವನಿಗೆ ತುಂಬ ಹುಚ್ಚಿತ್ತು, ಹೇಳ್ತೀನಿ ಕೇಳಿ. ನಾನು ತಡೆದ್ದು, ಅದು ಏನಿದ್ರು ದುಡ್ಡಿರೋರಿಗೆ, ಕೋಟಿ ಹಾಕ್ಬಿಟ್ಟು ಕೋಟಿ ತೆಗಿತೀನಿ ಅನ್ನೋರಿಗೆ ಸಿನಿಮಾ, ನಮ್ಮಂಥವ್ರಿಗಲ್ಲ. ಬೆಳಿಗ್ಗೆ 10 ರೂಪಾಯಿ ಕೂಲಿಗೆ ಹೋಗ್ಬಿಟ್ಟು ಸಾಯಂಕಾಲಕ್ಕೆ 50 ರೂಪಾಯಿ ಕಳ್ಕೊಬಂದ್ರೆ ನಾವು ಹೆಂಗೆ ಸರ್ ತಿನ್ನೋದು? ಮುಂದಕ್ಕೆ ಬದುಕೋದು ಹೆಂಗೆ ನಾವು? ಬೇಡ ಇದು. ಸೊ ಸಿನಿಮಾ ಬೇಡ, ಇಲ್ಲಿಗೆ ಬಿಟ್ಬಿಡು. ನಿನ್ಗೆ ಅದು ಬೇಡಕ್ಕೆ ಬೇಡ. ನಾವೇನಿದ್ರು ಮುಂದಕ್ಕೆ ನಾವು ಹೆಂಗೆ ಬದುಕಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಉಪಯೋಗ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ಕೊಳ್ತೀನಿ. ಹೀಗೆ ನಗ್ನಗ್ತಾ ಚೆನ್ನಾಗಿರಿ, ಖುಷಿಯಾಗಿರಿ, ಆನಂದವಾಗಿರಿ. ನೀವು ಸಿನಿಮಾಗೋ ಧಾರಾವಾಹಿಗೋ ಹೋದರೆ ಅವಾಗ ಒಂದು ಸ್ಪೆಷಲ್ ಇಂಟರ್ವ್ಯೂ ಮಾಡುವ, ಹೇಳಕ್ಕೆ ಬರೋದು, ಅವಾಗ ಇನ್ನೂ ಫೇಮಸ್ ಆಗುತ್ತೆ. ಥ್ಯಾಂಕ್ ಯು ಭಾಗ್ಯಮ್ಮ, ಥ್ಯಾಂಕ್ ಯು ವಿ ಜೆ ಮನೋಜ್. ಥ್ಯಾಂಕ್ ಯು ಸೋ ಮಚ್. ಒಂದು ಖುಷಿ ಕೊಡುವ ಒಂದು ಇಂಟರ್ವ್ಯೂ ನನಗೆ ಇವರಿಬ್ಬರ ಜೊತೆ ನಾನು ಆಸೆಪಟ್ಟು ಮಾಡಿರುವಂಥ ಇಂಟರ್ವ್ಯೂ ಇವ್ರ ಜೊತೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಸೋಷಿಯಲ್ ಮೀಡಿಯಾ ಪೇರ್ ಫಸ್ಟ್ ಟೈಮ್ ಹಿಂಗೆ ಕೂರಿಸಿ ಮಾತಾಡ್ಸೋಕೆ ಇಷ್ಟಪಟ್ಟು ಮಾಡಿರುವಂಥ ಒಂದು ಇಂಟರ್ವ್ಯೂ ಇದು. ಥ್ಯಾಂಕ್ ಯು. ನ್ಯೂಸು ನಮ್ಮ ಟೀಮ್ ಕಡೆಯಿಂದ ನಿಮಗೊಂದು ಪ್ರೀತಿಯ ಗೌರವ. ಈ ಹರಿಕತೆಗೆ ಬಂದಿದ್ದಕ್ಕೆ, ಕಥೆ ಅಲ್ಲ ಇದು ಜೀವನ ಅವ್ರದ್ದು, ಅದನ್ನು ನಾಡಿನ ಜನತೆ ಮುಂದೆ ಮುಕ್ತವಾಗಿ ಮುಂದೆ ಇಟ್ಟಿದ್ದೀರಿ. ಎಲ್ಲೋ ಯಾರೋ ನೋಡಿ ನಾವು ಕಷ್ಟಪಟ್ವಿ, ಇವ್ರ ಥರನೇ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಶಾಭಾವನೆ ಮೂಡಿದ್ರೆ ಸಾಕು ನಾವು. ಖಂಡಿತ. ನಾನು ಆ ವಿಷಯದಲ್ಲಿ ಒಂದು ಹೇಳ್ತೀನಿ, ಭರವಸೆ ಇಟ್ಕೊಂಡ್ರೆ ಬದುಕಿನಲ್ಲಿ ಯಾವತ್ತೋ ಒಂದು ದಿವಸ ಖಂಡಿತ ಒಳ್ಳೇದಾಗುತ್ತೆ. ತಾಳ್ಮೆ ಇರಬೇಕಷ್ಟೆ. ವೆರಿ ಟ್ರೂ, ವೆರಿ ಟ್ರೂ. ನನ್ನ ಮೂಮೆಂಟ್ ಹೆಂಗೆ ಬಂದಿತ್ತು ಅಂತಂದರೆ 3 times ಅಟೆಂಪ್ಟ್ ಮಾಡಿದ್ದು ಸೂಸೈಡ್ಗೆ. ಸೊ ಅದನ್ನು ದಾಟಿ ಬಂದವ ನಾನು. ಅಂದರೆ ಲೈಫ್ ತುಂಬ ಇದೆ. ತಾಳ್ಮೆ, ಎಷ್ಟು ತಾಳ್ಮೆ ಇರಬೇಕು ಅಂತಂದರೆ ಕೊನೆ ಮೂಮೆಂಟಲ್ಲೂ ಬದುಕುವಂಥ ಚಾನ್ಸಸ್ ಸಿಗೋ ಸಾಧ್ಯತೆಗಳು. ಯಾರು ಬದುಕಿಸ್ತವ್ರು ನಿಮ್ಮನ್ನು? ನಿಜವಾಗ್ಲೂ ಗೊತ್ತಿಲ್ಲ, ಅದೊಂದು ದೊಡ್ಡ ಕಥೆ. ಇಟ್ ವಾಸ್ ಇದು ಯಾವುದೋ ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ಸಿನಿಮಾ ಶುರು ಆಯ್ತಂತ ಒಂದು. ಏನು ಭಾಗ್ಯಮ್ಮ ಇದು? ಅವ್ರಿಗೂ ಗೊತ್ತಿಲ್ಲ ಸರ್. ಮಗ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕೈ ತೋರಿಸ್ದಾಗಲೇ ಗೊತ್ತಾಗಿದ್ದಲ್ರ ಅಲ್ಲಿ ಕಲೆ ಇದೆ ಇಲ್ಲಿ ಅಂತ. ಅಯ್ಯೋ, ಅದು ಹೇಳ್ಬಿಟ್ರೆ ಈಗ ನಂಗೆ ತಡ್ಕೊಳಕ್ಕೂ ಆಗಲ್ಲ. ಸುಮ್ಮನೆ ಸರ್ ಅತ್ತೆ. ಅಲ್ಲ ಯಾಕೆ ಶಾಕ್ಡ್ ಇದು? ಇಲ್ಲ ಅಂದರೆ ಆಗಿನ ಒಂದು ಸಿಚುವೇಶನ್, ಅವಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ ನನಗೆ. ಈಗ ಆದರೆ ನಮಗೆ ಏನು ಲೈಫು, ಏನು ಫ್ಯೂಚರು ಅಂತ ಗೊತ್ತು. ಇವಾಗ ನಾವು ತಿಳ್ಕೊಂಡಿದ್ದೀವಿ, 4 ಜನದ ಜೊತೆ ಓಡಾಡಿದ್ದೀವಿ, 4 ದೇಶ ಸುತ್ತಿದ್ದೀವಿ. ಸೊ ವಿ ನೋ ದಟ್ ವಾಟ್ ಇಸ್ ಲೈಫ್ ಅಂತ. ಬಟ್ ಆಗಿನ ಒಂದು ಸಿಚುವೇಶನಲ್ಲಿ ಹೆಂಗಿತ್ತು ಅಂತಂದರೆ, ಲೈಫ್ ಇಷ್ಟೇನಾ, ಕಷ್ಟ ಬಂತು ಅಂತಂದ್ರೆ ತಿನ್ನೋಕ್ಕಿಲ್ಲ, 1 ರೂಪಾಯಿ ಕಾಸಿಲ್ಲ, 2 ರೂಪಾಯಿ ಪಾರ್ಲೇಜಿ ಬಿಸ್ಕೆಟ್ಗೆ ದುಡ್ಡಿಲ್ಲ ಅಂತ ಹೇಳಿ ಇಡೀ ರಾತ್ರಿ ಹತ್ತಿದ್ದೀನಿ ಅಂತಂದರೆ ಹೇಗಿತ್ತು ಮನಸ್ಥಿತಿ ಅವಾಗ? 10 ರೂಪಾಯಿನ ಬಿಸ್ಕೆಟ್ ತಗೊಡ್ತೀನಿ, ತಿನ್ನಕ್ಕೆ ಹೇಳಿ ಸರ್. ಇವತ್ತು ತಿನ್ನಕ್ಕೆ ಬಾಯಿಲ್ಲ. ಲೈಫ್ ಹೀಗೆ ನೋಡಿ, ಯಾವತ್ತು ನಾವು ತಿನ್ನಬೇಕು ಅಂತ ಆಸೆ ಇಟ್ಕೊಂಡು ಮಾಡ್ತೀವೋ ಅಂಥ ಟೈಮಲ್ಲಿ ನಮಗೆ ತಿನ್ನೋಕೆ 1 ರೂಪಾಯಿ ಸಿಗಲ್ಲ. 1 ರೂಪಾಯಿಗೂ ಯೋಚನೆ ಮಾಡ್ತೀವಿ. ಇವತ್ತು ಏನು ಬೇಕಾದ್ರೂ ತಿನ್ನಕ್ಕೆ ರೆಡಿ ಇದ್ದೀವಿ, ಬಟ್ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಬಟ್ ಸಾಯೋದೆಂತಕ್ಕದು? ಅದು ಏನು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು. ಇವರು ಇರಲಿಲ್ಲ ಅಂದರೆ ಎಲ್ಲ ಊರಲ್ಲಿದ್ದರು, ನಾನು ಬೇರೆ ಮನೆ ಬಿಟ್ಟು ಬಂದುಬಿಟ್ಟಿದ್ದೆ. ಇವ್ರಿಗೆ ಕೇಳ್ದೆ ಕದ್ದು ಬಂದಿದ್ದೆ ಮನೆ ಬಿಟ್ಟು. ಸೊ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಲೈಕ್ ಡಿಸೈಡ್ ಆದೆ, ಇಲ್ಲಿ ಮಲ್ಲೇಶ್ವರಂ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ ಟ್ರ್ಯಾಕ್ ಮೇಲೆ. ಹಾಂ, ಸಾಯೋಕೆ. ಸೊ 10:30ಗೆ ಎಕ್ಸಾಕ್ಟಾಗಿ ಇವತ್ತಿಗೂ ಟ್ರೈನ್ ಬರುತ್ತೆ, ಮೈಸೂರಿಗೆ ಹೋಗೋ ಟ್ರೈನ್, ರಾತ್ರಿ 10:30. ಎಸ್, ಈಗಲೂ ಬೇಕಾದ್ರೆ ಟೆಸ್ಟ್ ಮಾಡಿ. ಸೊ ಅವತ್ತಿನ ಒಂದು ಸಮಯದಲ್ಲಿ ಮಲಗಿದ್ದೀನಿ. ದ ಸಿಚುವೇಶನ್ ಲೈಕ್ ತುಂಬ ಕತ್ಲು, ಅಲ್ಲಿ ಇವಾಗಾದರೂ ಸ್ವಲ್ಪ ಅಟ್ಲೀಸ್ಟ್ ಲೈಟಿಂಗ್ಸ್ ಎಲ್ಲ ಇದೆ, ಅವಾಗ ಫುಲ್ ಕಾಡ್ ಥರ ಇತ್ತು ಅದೆಲ್ಲ. ಸೊ ಮಲಗಿದ್ದೀನಿ. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 10:25 ಸಮಥಿಂಗ್. ಕಣ್ಣು ಮುಚ್ಕೊಂಡಿದ್ದೀನಿ, ಸೌಂಡ್ ಕೇಳ್ತಾ ಇದೆ, ಆ ರೈಲ್ ಬರ್ತಿರೋದು ಕೇಳಿಸ್ತಾ ಇದೆ. ಮನಸ್ಸು ಫುಲ್ ಗಟ್ಟಿ ಮಾಡ್ಕೊಂಡಿದ್ದೀನಿ, ಇಲ್ಲ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಇವತ್ತು ಹೋಗ್ಬಿಡ್ಬೇಕು ಅಂತ. ಇನ್ನೇನು ಸೆಕೆಂಡ್ ಪಕ್ಕ ಟ್ರೈನ್ ಪಾಸ್ ಆಯಿತು, ಜೀವ ಉಳಿತು. ಹೆಂಗಾಗಿರ್ಬೇಡ ನನಗೆ. ಆಮೇಲೆ ಟ್ರ್ಯಾಕಲ್ಲಿ ಟ್ರೈನ್ ಹೋಯ್ತು. ಎಸ್. ಸೊ ಆಮೇಲೆ ಇಲ್ಲ ಡಿಸೈಡ್ ಮಾಡಿದೆ, ಇಲ್ಲ ಇವತ್ತು ಸಾಯಲೇಬೇಕು ಅಂತ. ಮತ್ತೆ 11 ಗಂಟೆ ಕರೆಕ್ಟಾಗಿ ಇನ್ನೊಂದು ಟ್ರೈನ್ ಇದೆ, ಇದೇ ಟ್ರ್ಯಾಕಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಿತ್ತು.
ಮಲ್ಕೊಂಡಿದ್ದೀನಿ, ಕಣ್ಣು ಮುಚ್ಕೊಂಡಿದ್ದೀನಿ, ಫುಲ್ ಟ್ರೈನ್ ಬರ್ತಾ ಇದೆ, ಇನ್ನೇನೋ ಬರಬೇಕು. ಆ ಮೂಮೆಂಟಲ್ಲಿ ಈ ಪೋರ್ಷನ್ ಇಟ್ಕೊಂಡು ಎಳ್ದಂಗೆ ಆಯ್ತು, ಅಷ್ಟೇ ನನಗೆ ಗೊತ್ತು. ಸತ್ಯವಾಗ್ಲೂ ನನ್ನ ಮನೆ ದೇವರ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಕಣ್ಣಾರೆ ನೋಡಲಿಲ್ಲ, ಏನಿಲ್ಲ. ಹಿಂಗೆ ಹಿಡ್ಕೊಂಡು ಎತ್ತಿದ್ದಷ್ಟೇ ನನಗೆ ನೆನಪು, ಎತ್ತಿರೋದಷ್ಟೇ ನೆನಪು. ಅರ್ಧ ಗಂಟೆ ಆದಮೇಲೆ ಸೈಡಲ್ಲಿ ಬಿದ್ದಿದ್ದೀನಿ. ಅರ್ಧ ಗಂಟೆ ಆದಮೇಲೆ ಗೊತ್ತಾಗಿದೆ ನನಗೆ, ಎಚ್ಚರ ಆಗಿದೆ, ಟ್ರೈನ್ ಪಾಸ್ ಆಗಿ ಹೋಗಿದೆ, ನನಗೆ ಏನೂ ಆಗಿಲ್ಲ, ನಾನು ಬದುಕಿದ್ದೀನಿ. ಅಲ್ಲಿ ಯಾರೂ ಇಲ್ಲ. ಯಾರು ಇಲ್ಲ. ಅದು ಶಾಕ್ಗೆ ನನಗೆ ಪ್ರಜ್ಞೆ ತಪ್ಪಿತೋ ಅಥವಾ ಯಾರೋ ತೆಗೆದಿಟ್ರೋ ಅಥವಾ ದೇವರೇ ಇದ್ರೋ ನನಗೆ ಗೊತ್ತಿಲ್ಲ. ಅವತ್ತು ಹೊಟ್ಟೋಗ್ಬಿಟ್ಟಿದ್ರೆ ವಿಜಯ ಮನೋಜ್ ಅನ್ನೋ ಹೆಸರೇ ಇರ್ತಿರ್ಲಿಲ್ಲ. ಭಾಗ್ಯಮ್ಮ ಅಂತ ಯಾರಿಗೂ ಗೊತ್ತೂ ಆಗ್ತಿರ್ಲಿಲ್ಲ. ಯಾರಿಗೆ ಗೊತ್ತಾಯ್ತದೆ ಸರ್? ಒಂದು ರೈಲ್ವೆ ಟ್ರ್ಯಾಕು ಸಾಯ್ಬೇಕು ಅಂತ ಹೋಗಿದ್ದು, ಅಲ್ಲಿಂದ ಅದು ಬದುಕು ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡಿದ್ದು ಇನ್ಮೇಲೆ ಸಾಯ್ಬಾರ್ದು ಅಂತ. ಅದಕ್ಕೂ ಮುಂಚೆ ಇನ್ನೊಂದು ಈ ಕೈಗೆ ಮಾಡ್ಕೊಂಡಿದ್ದು. ಅದೇನು ಅಂತ ತೋರ್ಸಿಂಗದು ಏನು ಅಂತ ಹೇಳಿದ್ರೆ, ಫ್ರೆಂಡ್ಸ್ ಎಲ್ಲ ಮಂಗಳೂರಿನಲ್ಲಿ ಇದ್ವಿ. ಮಂಗಳೂರಿಂದ ಉಡುಪಿಗೆ ಶಿಫ್ಟ್ ಆಗ್ಬೇಕಾಗಿತ್ತು. ಆ ಟೈಮಲ್ಲಿ ಒಬ್ಬ ನಾಗರಾಜ ಅಂತ ಇದ್ದ. ಇಬ್ಬರಿಗೂ ನನಗೂ ಅವನಿಗೂ ಫೈಟ್ ಆಗ್ಬಿಡ್ತು, ಜಗಳ ಆಯ್ತು. ನನ್ಗೆ ಸಪೋರ್ಟ್ಗೆ ಯಾರು ಇಲ್ಲ. ಮನಸ್ಥಿತಿ ಅವಾಗ ಹೆಂಗಿತ್ತು ಅಂತಂದ್ರೆ, ಈಗ 14-15 ವರ್ಷದ ಹುಡುಗನ್ಗೆ ಏನ್ ಮೈಂಡ್ ಸೆಟ್ ಇರತ್ತೆ, ಏನ್ ಗೊತ್ತಿರತ್ತೆ, ಪ್ರಪಂಚದ ಜ್ಞಾನ ಏನಿರತ್ತೆ, ನಂಗೆ ಏನೂ ಇರಲಿಲ್ಲ. ಡಿಸೈಡ್, ನಾನ್ ಸತ್ತೋದ್ರೆ ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಅವನ್ನ ಪೊಲೀಸ್ ಸ್ಟೇಷನ್ಗೆ ಕಳ್ಸೋದಕ್ಕೋಸ್ಕರ ನಾನ್ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಮನೆಗೆ ಫೋನ್ ಮಾಡೋಣ ಅಂದ್ರೆ ಮನೆಯವ್ರಿಲ್ಲ, ಎಲ್ಲ ಮನೆ ಬಿಟ್ಬಿಟ್ಟು ಓಡ್ ಬಂದಿದ್ದೀನಿ. ಫೋನ್ ಮಾಡಿದ್ರೆ ಮೆಟ್ಟಲ್ ಹೊಡಿತಾರೆ, ಯಾಕೆ ಬೇಕು ಫೋನ್ ಮಾಡಿದ್ರೆ. ಹಾ, ಡಿಸೈಡ್. ನೈಟ್ ಎಲ್ಲರೂ ಮಲ್ಕೊಳ್ಳೋವರೆಗೂ ವೆಯ್ಟ್ ಮಾಡಿದೆ. ಲಾಡ್ಜಲ್ಲಿ ಇದ್ದದ್ದು ಆ್ಯಕ್ಚುಲಿ. ನಾವು ಲಾಡ್ಜಲ್ಲಿ ಒಂದು 6 ಮೆಂಬರ್ಸ್. ನಾವು ಮನೆಗೆ ಹೋಗ್ಬಿಟ್ಟು ಸೋಫಾ ಕವರು, ಫ್ರಿಜ್ ಕವರು ಇದನ್ನು ಸೇಲ್ ಮಾಡ್ತಾ ಇದ್ದು ಅವಾಗ ಕೆಲಸ. ತವ ದೋಸೆ ಮಾಡೋದು, ದೋಸೆ ತವ ಇದನ್ನೆಲ್ಲ ಸೇಲ್ ಮಾಡಿ ಮನೆಗೆ ಹೋಗಿ ಸೇಲ್ಸ್ ನಾವು ಸುರಕ್ಷಾ ಕಂಪನಿ ಇದು ಬೇರೆ ಮಾಡಿದೀರಾ? ಚಿಕ್ಕಮಂಗ್ಳೂರಲ್ಲಿ ಸುರಕ್ಷಾ ಕಂಪನಿಯಿಂದ ಬಂದಿದ್ದೀವಿ. ಸುರಕ್ಷಾ ಅಂತ ಒಂದು ಕಂಪನಿ ಇದೆ, ಎಂಟರ್ಪ್ರೈಸಸ್ ಅಂತ. ಅವರು ನಾನ್ ಸ್ಟಿಕ್ ತವ ಮತ್ತೆ ಇದು ಅಕಾಯ್ ತವ ಅಂತ ಬಂತು, ಅವಾಗ ನಾವು ಸೇಲ್ ಮಾಡ್ತಾ ಇದ್ವಿ. ಅಕಾಯ್ ತವ ಯಾವಾಗ ಬಂತು ಅವಾಗ. ಆಮೇಲೆ ಸ್ಟವ್, ಕುಕ್ಕರು, ಈ ಥರದ್ದು ಎಲ್ಲ ವಸ್ತುಗಳನ್ನ ನಾವು ಹೋಗಿ ಸೇಲ್ ಮಾಡ್ತಾ ಇದ್ವಿ. ನೈಟ್ ಎಲ್ಲರೂ ಮಲ್ಕೊಂಡಿದ್ರು ಲಾಡ್ಜಲ್ಲಿ. ನನ್ನ ಜೊತೆ ಇನ್ನೊಬ್ಬ ಹುಡುಗ ಅವ್ನು ಮಲ್ಕೊಂಡಿದ್ದ. ಇಬ್ಬಿಬ್ರಿಗೆ ಒಂದೊಂದು ರೂಮ್ ಥರ. ಬರ್ತಾನೆ ಬ್ಲೇಡ್ ತೊಗೊಂಬಂದಿದ್ದೆ ನಾನು. ಡಿಸೈಡ್ ಆಗ್ಬಿಟ್ಟಿದ್ದೆ, ಹೆಂಗೆ ಸಾಯ್ಬೇಕು. ವಿಷ ತಗೊಂಡ್ರೆ ಆಗಲ್ಲ, ಕಷ್ಟ ಆಗತ್ತೆ. ನೇಣು ಹಾಕ್ಕೊಂಡ್ರೆ ಅದೂ ಕಷ್ಟ. ಕೈ ಕುಯ್ಕೊಂಡ್ಬಿಟ್ರೆ, ಸಿನಿಮಾದಲ್ಲಿ ನೋಡಿರ್ತೀವಲ್ಲ, ದಡ್ಡತನ ಏನು ಅಂತಂದ್ರೆ ಕೈ ಕುಯ್ಕೊಂಡ ತಕ್ಷಣ ಮನುಷ್ಯ ಸತ್ತೋಗ್ಬಿಡ್ತಾನೆ ಅಂತ ಅನ್ಕೋತಾರೆ. ಅದು ಜನರಲ್ ಆಗಿ ಅದು ಎಷ್ಟು ನೋವಾಗತ್ತೆ, ಎಷ್ಟು ಹಿಂಸೆ ಆಗತ್ತೆ ನಮಗ್ ಗೊತ್ತಿಲ್ಲ, ಅವಾಗ ನಾಲೆಡ್ಜ್ ಇಲ್ಲ ಅಲ್ಲ. ಸೊ ಏನ್ ಮಾಡಿದೆ, ಬ್ಲೇಡ್ ತಗೊಂಬಂದು, ಬ್ಲೇಡ್ ತಗೊಂಬಂದು ಇಟ್ಕೊಂಡಿದ್ದೆ. ಆ ಪಕ್ಕದಲ್ಲಿ ಇದ್ದ ಹುಡುಗ ಮಲ್ಕೊಂಡಿದ್ದ. ನೈಟ್ ಒಂದ್ಸಲ ಡಿಸೈಡ್ ಮಾಡಿದೆ, ಓಕೆ ತಗೊಂಡೆ, ಧೈರ್ಯ ಮಾಡಿದೆ, ತಗೊಂಡು ಕುಯ್ದೆ. ಏನೂ ಆಗ್ಲೇ ಇಲ್ಲ. 2 ಲೇಯರ್ ಹೋಗಿತ್ತು, ಬ್ಲಡ್ ಬರಲಿಲ್ಲ. ಭಯ ಬೇರೆ, ಉರಿತಾ ಇದೆ. ಕುಯ್ಕೊಂಡಿರೋದು ಒಂದ್ಸಲ, ಇನ್ನೂ ಒಂದ್ಸಲ ಕುಯ್ಕೊಂಡೆ. ಸ್ವಲ್ಪ ಒಳಗಡೆ ಹೋಯ್ತು, ಸ್ವಲ್ಪ ಡ್ರಾಪ್ ಬಂತು. ಏನಿದು, ಏನ್ ಮಾಡೋದು, ಹಿಡ್ಕೊಂಡು ಚರ 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 ಚೆನ್ನಾಗಿ ಕುಯ್ದೆ. ಅದು ಫುಲ್ಲು ಒಳಗಡೆ ಮಧ್ಯದ ನರ ಏನ್ ಬರುತ್ತೆ ಈ ಪೋರ್ಷನ್ದು, ಅದು ಕಟ್ಟಾದ ತಕ್ಷಣ ಚಿಲ್ ಅಂತ ಬಂದು ಬ್ಲಡ್ ಮುಖಕ್ಕೆಲ್ಲ ಹಾರ್ತು. ಹಿಂಗ್ ಕೈ ಹಿಡ್ಕೊಂಡು ಮಲ್ಕೊಂಡಿದ್ದೀನಿ. ಪ್ರಜ್ಞೆ ತಪ್ಪೋಗ್ಬಿಟ್ಟಿದ್ದು, ನಂಗೆ ಗೊತ್ತಿಲ್ಲ. ಮಧ್ಯರಾತ್ರಿಯಲ್ಲಿ ಆ ಹುಡುಗನ್ಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಅಂತ ಎಚ್ಚರ ಆಗಿದೆ. ಕಾಲಿಟ್ಟಿದ್ದಾನೆ, ಜಾರಿ ಸ್ಲಿಪ್ ಆಗಿ ಬಿದ್ದಿದ್ದಾನೆ. ಅವನಿಗೂ ಪ್ರಜ್ಞೆ ಇಲ್ಲ. ಬೆಳಗ್ಗಿನ ಜಾವ 4:15 ಮತ್ತೆ ಎದ್ದು ಒದ್ದಾಡಿ ಡೋರ್ ಬಡ್ದು ಹೋಗಿ ಹೋಟೆಲ್ನಲ್ಲಿ ಎಲ್ಲರನ್ನು ಎಪ್ಸಿ ಏನೋ ಆಗಿದೆ ಅಂತ ಇವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇವನೆಲ್ಲ ಕೊಲೆ ಟ್ರೈ ಮಾಡಿದ್ದಾನೆ ಅಂತ. ಆಮೇಲೆ ಈ ಭಾಗದಲ್ಲಿ ಬರ್ದಿದ್ದೆ ನಾನು, ತೊಡೆ ಭಾಗದಲ್ಲಿ, ಏನಂತ, ನನ್ನ ಸಾವಿಗೆ ನಾಗೇಶ್ ಅನ್ನೋನು ಕಾರಣ ಅಂತ ಹೇಳಿ. ಬೇರೆ ಎಲ್ಲೇ ಆದ್ರೂ ಅಳಿಸ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ. ನಾಗರಾಜ, ನಾಗೇಶ? ನಾಗೇಶ್. ನಾಗೇಶ್, ಓಕೆ. ಬೇರೆ ಚೀಟಿಯಲ್ಲಿ ಬರೆದ್ರು ಎಸ್ತ್ ಬಿಡ್ತಾರೆ, ಅವನೇ ಅಂತ ಗೊತ್ತಾಗದೆ ಹೆಂಗೆ. ಈ ಜಾಗದಲ್ಲಿ ಯಾರು ಅಷ್ಟು ಬೇಗ ಟೆಸ್ಟ್ ಮಾಡಲ್ಲ, ಸರ್ಚ್ ಮಾಡಲ್ಲ. ಯಪ್ಪ. ಸೊ ಆಮೇಲೆ ನನ್ನನ್ನು ಉಳಿಸೋದಕ್ಕೆ ತುಂಬಾ ಕಷ್ಟಪಟ್ಟೆ, ತುಂಬಾ ಹಿಂಸೆ ಅನುಭವಿಸ್ದೆ. ಮಾತ್ರ ಸಾವು ಅಷ್ಟು ಸುಲಭ ಅಲ್ಲ ಅನ್ನೋದು ಅವತ್ತೇ ನನಗೆ ಗೊತ್ತಾಗಿದೆ. ಅಮ್ಮಂಗೆ ಗೊತ್ತಾಯ್ತು ಆಮೇಲೆ? ಇದೆಲ್ಲ ಏನು ಗೊತ್ತೇ ಆಗಿಲ್ಲ ಅಮ್ಮಂಗೆ. ಅದು ಆಗಿದ್ದು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಇದು ಬರುತ್ತಲ್ಲ, ವ್ಯಾನ್ ತರ, ಅದ್ ಮಾಡ್ಕೊಂಡ್ ಕರ್ಕೊ ಬಂದ್ರು. ಆ ಫೈಲ್ ಎಲ್ಲ ಮಾಡ್ಕೊಂಡು 40 ಲಕ್ಷ ಆಯ್ತು, 50 ಲಕ್ಷ ಆಯ್ತು, 40,000.
ಇದು 40,000 50,000 ಅಂತ ಬಂದ್ರು. ಹಾಂ ನಾನು ಕೈ ನೋಡಿರ್ಲಿಲ್ಲ. ನಾನು 40,000 ಇವನ್ಗೆ ಎಲ್ಲಿಂದ ಕೊಡ್ಲಿ? ಅವಾಗೆಲ್ಲ ರೂಪಾಯಿ ಲೆಕ್ಕ 40,000. ಆಮೇಲೆ ಯಾರು ಕೊಟ್ಟಪ್ಪ ಸಾಲವ ನೀನು ಅಂದೆ. ನಿಮ್ಮ ಮಗನ ಖರ್ಚು ಮಾಡಿದ್ದೀನಿ. ಖರ್ಚು ಮಾಡಿದ್ರೆ ನಮ್ಮ ಮಗನ ಕರ್ಕೊಂಡು ಹೋಗು, ನಮ್ಮ ಹತ್ರ ದುಡ್ಡಿಲ್ಲ ಇವತ್ತು ನಿನಗೆ ದುಡ್ಡು ಕೊಟ್ಬಿಡೋಕ್ಕೆ. ಆಮೇಲೆ ನಮ್ಮೂರವರೆಲ್ಲ ಸಪೋರ್ಟ್ ಆಗ್ಬಿಟ್ರು. ಏಯ್ ಆ ಅಮ್ಮ ಏನು ಕಷ್ಟಪಡ್ತಾವಳೆ ಅಂತ ಗೊತ್ತಾ? ಎಂಥ ದುಡ್ಡು ನೀನು ಕೊಡೋದು? 7 ಬಗೆ ಅಮ್ಮ ಬಾರ್ಸ್ ಕಳಿಸ್ತೀವಿ ಅನ್ನೋ. ಬೇಡ, ನನ್ನ ಮಗನ ಕಾಪಾಡವ್ರೆ, ನಮ್ಗೆ ಆ ಬುದ್ಧಿ ಬೇಡ. 1 ವರ್ಷ ಟೈಮ್ ತಗೊಳ್ಳೋಣ, ನಮಗೆ ಕೊಡೋಕ್ಕಾಗಲ್ಲ. ಇಲ್ಲ 6 ತಿಂಗಳು ಟೈಮ್ ತಗೊಳ್ಳೋಣ ಅಂದ. ಇಲ್ಲ ಭಾಗ್ಯಮ್ಮ ಬಾರ್ಸ್ ಕಳ್ಸೋಣ, ನಮ್ಮೂರಿಗೆ ಬಂದವ್ರೆ. ಬೇಡಪ್ಪ, ಅವ್ರು ದುಡ್ಡು ಬೇಡ ನಮಗೆ. ಬಿಡು ನಾಗೇಶಣ್ಣ, ಬೇಡ ಹೊಡೆಯೋದು ಬೇಡ, ಏನು ಬೇಡ. ಅವನು ನಾಗೇಶ ಅಂತಾನೆ, ನಮ್ಮೂರವ್ರೂ ನಾಗೇಶು ರಘು ಅಂತವ. ಅವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಕಳಿಸಿದ್ರು. ಹೋಗಪ್ಪ ಕೊಡ್ತಾರೆ ಅಂತ. ಆಮೇಲೆ ಬಟ್ಟೆ ತೊಗೊಬರೋಕ್ಕೆ ಕಳಿಸಿ ಅಂದ. ಬಟ್ಟೆನೂ ಬೇಡ, ಏನೂ ಬೇಡ, ಇರೋ ಬಟ್ಟೆಯಲ್ಲಿ ಅವ್ನು ಹೆಂಗೋ ಜೀವನ ಮಾಡ್ಕೊತಾನೆ, ನೀವು ತೋಲಿಗಿ ಅಂದ್ಬಿಟ್ಟು ಕಳಿಸ್ಬಿಟ್ಟು. ಆಮೇಲೆ ನಾವು ಹೇಳಿ ಡೇಟಿಗೆ ದುಡ್ಡು ಬಂದ. ದುಡ್ಡು ಬಂದರೆ ದುಡ್ಡು ಇಸ್ಕೊಂಡ. ಸುಮ್ಮನೆ ಅನ್ನ ಇದೆಯಲ್ಲಿ ದುಡ್ಡು ಇಸ್ಕೊಂಡ್ರೆ ನಮ್ಮ ಅಪ್ರಾಣೆ ನೀನು ಬದುಕಲ್ಲ. ಸುಳ್ಳೇಳಿ ದುಡ್ಡು ಇಸ್ಕೊಂಡಿದ್ರೆ, ನಿಜವಾಗಿ ಇಸ್ಕೊಂಡ್ರೆ ನೀನು ಯಾವತ್ತೂ ಚೆನ್ನಾಗಿರ್ತೀಯ. ಇಲ್ಲ, ಖರ್ಚು ಮಾಡಿದ್ದು ಸತ್ಯ. ಅವತ್ತು ನಾವು ಮಾಡ್ಕೊಂಡಿದ್ದು ಎಡವಟ್ಟಿರ್ಬೋದು, ಖರ್ಚು ಮಾಡಿದ್ದು ಸತ್ಯ. ಮಗನಿಗೆ ಬೈಲಿಲ್ವಾ ಏನು ಹಿಂಗೆ ಮಾಡ್ಕೊಂಡಿದ್ಯಾ ಅಂತ? ಏನು ಆ ಸಮಯದಲ್ಲಿ ಬೈಯಕ್ಕೆ ಏನು ಬೈಯಕ್ಕಾಯ್ತದೆ? ಆ ಸಮಯದಲ್ಲಿ ಅಷ್ಟು ನಾಲೆಡ್ಜ್ ಇರಲಿಲ್ಲ ಅಲ್ಲ. ಯಾವಾಗ ಇದೆಲ್ಲ ಹೋದ್ರು ತಿರ್ಗಾ ಓಡೋದ್ರೆ ಏನು ಮಾಡೋದು? ಒಬ್ಬನೇ ಗಂಡು ಮಗ. ಆ ರೈಲ್ವೆ ಟ್ರ್ಯಾಕ್ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಹಠ ಬಂದಿತ್ತು, ಇಲ್ಲ ಬದುಕಬೇಕು, ಲೈಫಲ್ಲಿ ಬದುಕು ತೋರಿಸ್ಬೇಕು. ಇದು ಎಲ್ಲಿ ಯಾವ ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ ಇನ್ಫಾರ್ಮೇಶನ್. ನಾನೇ ಶಾಕ್ ಆಗ್ಬಿಟ್ಟಿದ್ದೀನಿ ಇವತ್ತು. 3 ದಿನ ಹೇಳಿದ್ರು ಅದು ಸ್ಟೋರಿ ಮುಗಿಯಲ್ಲ, ಅಷ್ಟಿದೆ ಐತೆ ನಮ್ಮ ಜೀವನದಲ್ಲಿ. ಇದು ಅರ್ಧಂಬರ್ಧ ಹೇಳಿದ್ದೀವಿ. ಪೂರ ಒಂದು ಪೆನ್ ತಗೊಂಡು ಇಷ್ಟಪ್ಪ ಫೈಲ್ ತಂದ್ರು ಅದು ಮುಗಿಯಲ್ಲ. ಮೆಗಾ ಎಪಿಸೋಡ್. ಸುಮ್ಮನೆ ರೀ ಸರ್, ಹಳ್ಳಿ ಕಡೆ ಏನಂತಾರೆ, ಅವ್ರಿಗೆ ಏನು ಮಜವಾಗವ್ರೆ, ಸುಖವಾಗವ್ರೆ, ಅಯ್ಯೋ ದುಡ್ಡಿನ ಮೇಲೆ ಮನೆಗೆವ್ರೆ ಅಂತಾರೆ. ದುಡ್ಡಿನ ಮೇಲೆ ಮಲಿಕೊಳ್ಳೋಕ್ಕಲ್ಲ, ಹಾಸಿಗೆ ಮೇಲೆ ಮಲಿಕೊಳ್ಳೋದು, ಆ ಥರ ಹೇಳ್ತಾರೆ. ನಮ್ಮ ನೋವು ಅವ್ರಿಗೆ ಒಂದು ಚೂರುವೆ ಅವ್ರಿಗೆ ಎದೆಗೆ ನಾಡ್ತಾ ಇಲ್ಲ. ಅವರು ಇಷ್ಟು ಕಷ್ಟಪಡ್ತವ್ರೆ, ಇಷ್ಟು ನೋವು ಅನ್ಭವಿಸವ್ರೆ, ಇವರು ಮುಂದಕ್ಕೆ ಬೆಳಿಬೇಕು ಅಂತ ಹಿಂಗೆ ಆಟದಿಂದ ಬದುಕ್ತವ್ರೆ ಅಂತ. ಅಯ್ಯೋ ಅವ್ರಿಗೇನು ತಗೋ, ಅಲ್ಲಿ ಹೋಗಿ ಅವ್ರೆ ಸಿಟಿಲಿ ಅವ್ರೆ, ಅವ್ರಿಗೇನು. ನೀವು ಊರಿಗೆ ಹೋಗ್ತೀರಾ ಈಗ? ಒಯ್ತೀವಿ ಬರ್ತೀವಿ, ಯಾವಾಗಲೂ ಒಯ್ತೀವಿ ಬರ್ತೀವಿ. ನೈಸ್. ಅವತ್ತು ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ರೆ ಮನೋಜ್, ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಮನೋಜ್. ಇವತ್ತು ಇಡೀ ಸರ್ ಆಯಾಸು ಗಟ್ಟಿ ಇದ್ರೆ ಕಲ್ಲೆ ತಕರು ಯಾರು ಸಾಯಲ್ಲ. ಇದ್ರಲ್ಲೇ ಹೋಗ್ಬೇಕು ಅಂತ ಬರ್ದಿದ್ರೆ 500 ಕೋಟಿ ಜನ ಬಂದ್ರು ಉಳ್ಸಕ್ಕಾಗಲ್ಲ. ನನ್ಗೆ ಇವತ್ತಿಗೂ ಅದು ಒಂದು ಪ್ರಶ್ನೆ, ಇವತ್ತಿಗೂ ನನ್ಗೆ ಎಷ್ಟೋ ಸಲ ಮಧ್ಯರಾತ್ರಿ ಮಲಗ್ದಾಗ್ಲೂ ಕೂಡ ನೆನಪಿಗೆ ಬಂದ್ಬಿಡತ್ತೆ ಅದು, ಆ ರೈಲ್ವೆ ಟ್ರ್ಯಾಕು ಅದು ಎಲ್ಲ. ಬಟ್ ಐ ಫೀಲ್ ಲೈಕ್ ಅದು ಏನು ಅಂತ ಇವತ್ತಿಗೂ ನನಗೆ ನೆನಪಿಲ್ಲ, ಇವತ್ತು ಗೊತ್ತಿಲ್ಲ ನನಗೆ ಆ ಸಿಚುವೇಶನ್ ಏನಾಯಿತು. ಯಾರೋ ತೆಗೆದು ಇಟ್ಟರೋ ಅಥವಾ ಸಮಯ ಹಂಗಿತ್ತೋ, ಆ ಟ್ರೈನ್ ಪಾಸ್ ಆಗಿದ್ದ ಮೇಲೆ ಕಣ್ಣು ಬಿಟ್ಟು ನೋಡ್ದವನು ನಾನು, ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡಿದವನು ಮನೆವರೆಗೂ ನಿಂತಿಲ್ಲ, ಒಂದು ಜಾಗದಲ್ಲಿ ಒಂದು ಕ್ಷಣನೂ ನಿಂತಿಲ್ಲ. ಉಸಿರುಗಟ್ಟು ಉಸಿರಾಡಕ್ಕಾಗದೆ ಅಷ್ಟು ಕಷ್ಟ ಆದ್ರೂ ಕೂಡ ಮನೆಯ ತನಕ. ಮಧ್ಯರಾತ್ರಿ ಅದು. ಮಗ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಇಷ್ಟಪಡ್ತಾರೆ, ಖುಷಿಯಾಗಿರ್ಬೇಕು ತಾನೀಗ. ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀವಿ ಅಂತವ ಆ ಖುಷಿ ಬರಲ್ಲ, ಹಿಂದಲ್ದೆ ಕಾಡ್ತಾ ಇರ್ತದೆ. ಇನ್ನು ಮುಂದಕ್ಕೆ ಐತೆ ನಮಗೆ ಅದೆಲ್ಲ. ಒಂದ್ ಜೋಕಿಗೆ 2 ಸರಿ ನಗ್ತೀರಾ ಇಲ್ಲ ತಾನೆ? ಹಂಗೆ ಒಂದೇ ಹಳೆ ನೋವಿಗೆ ಯಾಕೆ ಅಷ್ಟೊಂದು ಸಲ ನೋವು ಮಾಡ್ಕೋಬೇಕು? ಒಳ್ಳೆ ದಿನ ಬರ್ತಾ ಇದೆ, ಖುಷಿಯಾಗಿರ್ಬೇಕಲ್ಲ ಭಾಗ್ಯಮ್ಮ. ಬರುತ್ತೆ, ಆದ್ರೂ ಅದನ್ನೆಲ್ಲ ನಾವು ಕಣ್ಣು ತುಂಬಿಸ್ಕೊಂಡು ಅದೆಲ್ಲ ತೀರ್ಮಾನ ಮಾಡ್ಬೇಕಲ್ಲ. ಅಲ್ಲಿಗೆ ಬಿಟ್ಬಿಟ್ರೆ ಏನಾದ್ರು ಕಾಡ್ತಾ ಇದೆಯಾ? ಅಲ್ಲಿಗೆ ಬಿಟ್ಬಿಟ್ರೆ ಅದು ಸರಿ ಅನ್ಸಲ್ಲ. ಅಲ್ಲ, ಏನ್ ಕಾಡ್ತಾ ಇದೆ? ಇನ್ನೂ ಐತೆ ಮುಂದೆ. ಇಷ್ಟರಲ್ಲೇ ಇವಾಗ ಒಂದು ಮನೆ ಅಂತ ತಗೋತೀವ, ಆಯ್ತು, ಅದ್ ನೇರ್ಪಾಗ್ಬೇಕಾ? ಅದು ಲೋನ್ ಇರ್ತದ ಒಂದು. ಈಗ ಮದ್ವೆ ಅಂತ ಮಾಡ್ತೀವ, ಅದಕ್ಕೂ ದುಡ್ಡು ಬೇಕಾ? ಅದು ಎಲ್ಲೂ ಹಂಚದಪ್ಪ ಅನ್ನೋದು ನೋವ. ಸುಮ್ಮನೆ ಮದುವೆ ಆಗಲ್ಲ, ಅದ್ರ ತಕ್ಕನಾಗ ದುಡ್ಡು ಇರಬೇಕು. ದುಡ್ಡಿದ್ರೂ ಆಗಲ್ಲ, ಜನ ಇರಬೇಕು, ಜನ ಇದ್ರೂ ದುಡ್ಡು ಇರಬೇಕು, ಎಲ್ಲ ಇರಬೇಕು. ಇದೆಲ್ಲದಕ್ಕೂ ಉತ್ತರ ಹೇಳ, ನೀವು ನಂಬಿರೋ ದೇವರು
ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲ ದೇವ್ರು ಇದ್ರು ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಅದು ಸತ್ಯ. ಅದು ನಾವು ಕೂತಿದ್ದ ಜಾಗಕ್ಕೆ ಇಲ್ಲಿ ತಂದ್ಬಿಟ್ಟು ಒಂದ್ 10 ಲಕ್ಷ ದುಡ್ಡು ಇಡಪ್ಪ ಅಂದ್ರೆ ದೇವ್ರು ಇಡ್ತದ? ಅದು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಯಾರು. ಬಟ್ ನನ್ನ ಲೈಫಲ್ಲಿ ನಿಜವಾಗ್ಲೂ ಮ್ಯಾಜಿಕ್ಕೋ ಲಾಜಿಕ್ಕೋ ಗೊತ್ತಿಲ್ಲ, ಬಟ್ ಐ ಬಿಲೀವ್ ಮೈ ಕೃಷ್ಣ. ನಾನು ಉಡುಪಿ ಕೃಷ್ಣ ಅಂದ್ರೆ ತುಂಬ ಇಷ್ಟ ನನಗೆ. ಸೊ ನನ್ನ ಲೈಫ್ ಒಂಥರ ಮ್ಯಾಜಿಕ್ ಆಯಿತು, ಸೀರಿಯಸ್. ನಿನ್ನ ಲೈಫಲ್ಲಿ ಮ್ಯಾಜಿಕ್ ಇಸ್ ಈಕ್ವಲ್ ಟು ಮದರ್. ಯಾ, ದಿಸ್ ಗ್ರೇಟ್ ಭಾಗ್ಯಮ್ಮ. ಅದೇ ಹೇಳಿದ್ನಲ್ಲ ಸರ್, ಬೇರೆಯವ್ರೇ ಆಗಿದ್ರೆ ಏನೇನ್ ಮಾಡ್ಕೊಂಡ್ ಸತ್ತೋಯ್ತಿದ್ರೋ ಗೊತ್ತಿಲ್ಲ, ಈ ನೋವು ತಡಿ ನಾರ್ದಲೆಯ. ನಾವು ಆದ್ರೂ ಅದನ್ನ ದಾಟಿದೀವಿ. ಇಷ್ಟೊಂದು ದೊಡ್ಡ ಕವಲೆ ದಾಟಬೇಡ ಅಂದ್ರೂ ದಾಟ್ಬಿಟ್ಟಿದೀವಿ. ಅದ್ರೊಳಗೆ ಬೀಳಲಿಲ್ಲ, ದಾಟ್ಬಿಟ್ಟು. ಗುಡ್. ನೋಡಿ, ತುಂಬ ಜನರಿಗೆ ಇನ್ಸ್ಪಿರೇಷನ್ನು. ಅಯ್ಯೋ ಲೈಫ್ ಹೊಟ್ಟೋಯ್ತಪ್ಪ ಹಿಂಗೆ ಆಗ್ಬಿಟ್ಟಿದ್ದೀವಿ ಅಂತ ಅನ್ಬೇಕಾರೆ ಭಾಗ್ಯಮ್ಮ ನೋಡಿ ಹೆಂಗೆ ಬಾಗಿದ್ದಾರೆ, ನಾವು ಆಗ್ಬೇಕು ಹಂಗೆ. ಅಥವಾ ಮನೋಜ್ ಅಂತ ಇನ್ಯಾರೋ ಹುಡುಗರು ಏನೂ ಇಲ್ಲ ಅಂದಾಗ ನೋಡು ವಾಪಸ್ ನಿಂತ್ಕೋಬೇಕು. ಬೆಳಿಬೇಕು ಸರ್, ಒಬ್ರಿಗೊಬ್ರು ಹಠದಿಂದ ಬೆಳೆದಾಗಲೇ ಮನುಷ್ಯ ಅನ್ಸ್ಕೊಳ್ಳೋದು. ಬೆಳಿಬೇಕು, ಬದುಕಿ ತೋರಿಸ್ಬೇಕು. ನೈಸ್, ಒಳ್ಳೆ ಮಾತು ಹೇಳಿದ್ರಿ ಭಾಗ್ಯಮ್ಮ. ಬದುಕಿ ತೋರಿಸ್ಬೇಕು. ಹಿಂದ್ಲವರು ಮುಂದ್ಲವರು ಎಲ್ಲ ಅರ್ತ್ಕೋಬೇಕು. ಅವ್ರು ಯಾವ ಥರ ಬದುಕ್ತವ್ರೆ, ನಾವು ಆ ಥರ ಬದುಕಬೇಕು. ನಾವು ಅವ್ರ ಥರ ಚೆನ್ನಾಗಿರಬೇಕು. ನಾವು 4 ಜನಕ್ಕೆ ಸಪೋರ್ಟ್ ಮಾಡಬೇಕು, 4 ಜನ ಬಾವಣಿಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು. 5 ನಿಮಿಷದ ಕೆಲಸ, ನಾವು ಜೀವ ಬಿಡೋದು ಎಷ್ಟೊತ್ತು ಸರ್? ಅದು ಸತ್ಯ. ಒಂದು ದಿನ ಎಲ್ಲ ಸಾಯ್ಬೇಕಾ? ಅದೆಲ್ಲ ದಾಟಿ ನಾವು ಒಬ್ಬ ಮನುಷ್ಯ ಅನ್ಸ್ಕೊಂಡಾಗಲೇ ನಮ್ಗೊಂದು ದಾರಿ. ಬಟ್ ಲೈಫಲ್ಲೂ ನಾವು ಅಂದ್ಕೊಂಡಿರಲಿಲ್ಲ ಈ ಲೆವೆಲಿಗೆ ನಾವು ಬೆಳಿತೀವಿ, ಈ ಲೆವೆಲಲ್ಲಿ ಜನ ಗುರುತಿಸ್ತಾರೆ, ಈ ಲೆವೆಲಿಗೆ ನಾವು ಇರ್ತೀವಿ. ನಾನು ಕೋಟ್ಯಾಧಿಪತಿ ಅಲ್ಲದೆ ಇರ್ಬೋದು, ಆದರೆ ತೃಪ್ತಿಯಾಗಿ ಬದುಕ್ತಾ ಇದ್ದೀನಿ. ದಟ್ಸ್ ಮೋರ್ ದೆನ್ ಎನಫ್. ನಾನು ಬೆಂಗಳೂರಿನಲ್ಲಿ ಈ ಮಟ್ಟಕ್ಕೆ ನಾನು ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಸಣ್ಣ ಕಿಡಿ ಸ್ಟಾರ್ಟ್ ಆಗಿದ್ದು ಇವತ್ತು ಈ ಮಟ್ಟಕ್ಕೆ ಕರ್ಕೊಂಬಂತು ಅಂತಂದರೆ ಗ್ರೇಟ್. ಯಾವ ಏರಿಯಾದಲ್ಲಿ ಮನೆ ಮಾಡಲಿ ಸರ್, ಲೇಡಿ ಪೊಲೀಸ್ ಇದ್ದಂಗೆ ನೀವು ಇವೇರಕ್ಕೆ ಅಂತಾರೆ. ಎದ್ರಿಕತ್ತಾರೆ ಅಂತ ದೊಡ್ಡವರೇ ಮಾತಾಡೋಕ್ಕೆ. ಬಾ ಬಾ, ಓ ಹಂಗಿದೆ ನಿಮ್ಮ ಅವ್ವ ಏರಿಯಾದಲ್ಲಿ. ನನಗೇನು ಒಂದೇ ಸರ್, ನಾವು ತಪ್ಪ ಮಾಡಲ್ಲ, ತಪ್ಪ ಮಾಡಕ್ಕೆ ಹೋಗಲ್ಲ, ತಪ್ಪು ಮಾಡಿದವ್ರನ್ನ ಬಿಡಲ್ಲ. ಗುರು ಇರೋ ಫೇಮಸ್ಗೆ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರು ಭಾಗ್ಯಮ್ಮ. ಅವ್ರ ತಂಟೆ ನಾವು ಹೋಗಲ್ಲ, ನಮ್ಮ ತಂಟೆ ಬಂದವ್ರು ಬಿಡಲ್ಲ ಅಷ್ಟೇ, ಯಾರೇ ಆಗಿರ್ಬೋದು. ಸಖತ್ ಖಡಕ್ ಗುರು ಅಮ್ಮ. ಹಿಂಗೆ ತಲೆ ತಗ್ಸಿ ಭಾಳ ಅಂಥದ್ದು ನನ್ನಲ್ಲಿ ಇಲ್ಲ ಸರ್. ನಾವು ತಪ್ಪು ಮಾಡ್ದಲೆಯ ನಾವು ಏನೇ ಮಾತಾಡಿದ್ರು ನಡೀತದೆ. ತಪ್ಪು ಮಾಡಿಬಿಟ್ಟು ನಾವು ಬೇರೆಯವ್ರಿಗೆ ನ್ಯಾಯ ಹೇಳೋದು ನಮ್ಮದು ಸರಿ ಹೋಗಲ್ಲ. ಅದು ಕಷ್ಟಪಟ್ಬಿಟ್ಟು ನಾವು ಏನೋ ನಿಂದು ಅಂದ್ರೆ ನಡಿ ಅಷ್ಟೇ. ನಾವು ತಪ್ಪು ಮಾಡಿದ್ರೆ ತಲೆ ಬಗ್ಸೋಣ, ತಪ್ಪು ಮಾಡ್ದಲೇ ನಾವು ತಲೆ ಬಗ್ಸೋಕ್ಕೆ ಹೋಗಲ್ಲ. ಜೋರಾಗೆ ನಾನು ಮಾತಾಡೋದು, ನಾನೊಂದು ಸ್ವಲ್ಪ ಬಾಯಿ ಬಡ್ಕಿನೇ ಮಾತಾಡ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ನೀವಾಗೇ ಇರಿ, ಹಾಗಿದ್ರೇ ಚಂದ ನಮಗೆ. ಜನಕ್ಕೂ ಇಷ್ಟ ಹೋಗಿ ಅಲ್ಲಿ ಚಾಡಿ ಹೇಳಿ ಬರೋದು, ಅವ್ರ ಮನೆ ಹಾಳು ಮಾಡೋದು, ಇವ್ರ ಮನೆ ಹಾಳು ಮಾಡೋದು, ಆ ಬುದ್ಧಿ ನಮ್ಮ ಮೇಲೆ ಇಲ್ಲಪ್ಪ. ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳಿ ಚೆನ್ನಾಗಿರಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಮನೇಲಿ ಚೆನ್ನಾಗಿರಿ, ಕಿತ್ತಾಡಬೇಡಿ, ಹೊಡೆದಾಡಬೇಡಿ. ಒಂದು ರೊಟ್ಟಿ ಇದ್ದರೆ 4 ಭಾಗ ಮಾಡ್ಕೊಂಡು ತಿನ್ನಿ, ನೀರು ಕುಡಿದು ಮನೆ ಕಳಿ. ಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು ಇವ್ರು ಹಸುವ ಮನೆ ಕಂಡವ್ರೆ ಅಂತ. ಅಯ್ಯೋ, ಜನ ಯೋಚನೆ ಮಾಡ್ತಿರ್ತಾರೆ ನೀವು ಮಾತಾಡೋದು ನೋಡಿದ್ರಿ. ಈಗ ಹಿಂಗೆ ಅಂದುನೇ ಎಲ್ಲರೂ ಇಷ್ಟಪಟ್ಬಿಡ್ತಾರಲ್ಲ ನಿಮ್ಮನ್ನ, ಎಲ್ಲರನ್ನೂ ಮೋಡಿ ಮಾಡ್ಬಿಟ್ಟಿದ್ದೀರಲ್ಲ. ರಿಯಲ್ ಭಾಗ್ಯಮ್ಮ ಇದಷ್ಟೇ. ಅಂದರೆ ಅವರಾಗಿರ್ತಾರೆ, ಅದೆಲ್ಲರಿಗೂ ಇಷ್ಟ ಆಗುತ್ತೆ. ನೀವೇನೇನು ಹೇಳಿದ್ರಲ್ಲ, ಖಡಕ್ಕಾಗಿ ಅಥವಾ ನಗ್ನಗ್ತಾ ಎಲ್ಲವೂ ಒಂದು ಮೆಸೇಜೇ. ಅರ್ಥ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತದು. ಆ ಮೆಸೇಜ್ ಕೊಟ್ಟಿದ್ದೀರ, ನಾವು ಕಲ್ತ್ಕೊಂಡಿದ್ದೀವಿ ಎಷ್ಟೊಂದು ಕೂತ್ಕೊಂಡೀಗ. ಹೌದಲ್ಲ ಭಾಗ್ಯಮ್ಮ ಹೇಳ್ತಿರೋದು ಕರೆಕ್ಟು. ಕರೆಕ್ಟು, ಅದು ತಪ್ಪು, ಅದು ಇದು ಅಂತ ನಂಗೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ನನ್ನ ಮನಸ್ಸಲ್ಲಿ ಇರೋದು ಬಾಯ್ಬಿಟ್ಟು ಹೇಳ್ಬಿಡ್ತೀನಿ ಅಷ್ಟೇ. ಕರೆಕ್ಟು, ಹಂಗೆ ಇರಬೇಕು, ಒಳಗೊಂದು ಹೊರಗೊಂದು. ಇಲ್ಲ, ನನಗೆ ಬರಲ್ಲ ಸರ್ ಅದು. ದ್ವೇಷಗಳಿಲ್ವಾ ನನ್ಗೆ? ಅವ್ರ ಹತ್ರ ನಾನು ಕೋಪದಲ್ಲಿ ಇಟ್ಕೋಬೇಕು, ಅವ್ರಿಗೆ ಆ ಕೊಲೆ ಮಾಡಿಬಿಡ್ಬೇಕು ಅನ್ನೋ ಬುದ್ಧಿ ಇರ್ತದಲ್ಲ ಜನಿಗೆ, ಅದು ನನ್ನಲ್ಲಿ ಇರಲ್ಲ. ಬಿಡು. ಥ್ಯಾಂಕ್ ಯು ಭಾಗ್ಯಮ್ಮ. ಥ್ಯಾಂಕ್ ಯು. ವಿ ಜೆ ಮನೋಜ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸೋ ಮಚ್. ಹರಿಕಥೆಯ ಈ ಅಮ್ಮ ಮಗನ್ ಜೋಡಿಗೆ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತೀನಿ. ಇವತ್ತಿನ ಹರಿಕಥೆಯ ಅತಿಥಿ ಅಮ್ಮ ಮಗ ಭಾಗ್ಯಮ್ಮ ಮತ್ತು ವಿಜೆ ಮನೋಜ್. ಅವ್ರಿಗೊಂದು ಪ್ರೀತಿಯ ಗೌರವ. ಭಾಗ್ಯಮ್ಮ ನೆಕ್ಸ್ಟ್ ಮನೇಲಿ ಕಾಫಿ ಕುಡಿಬೇಕಾರೆ ಕಾಫಿ ಕುಡಿತೀರಿ? ಟೀ ಕಾಫಿ ಎರಡು ಕುಡಿತೀನಿ. ಚಾ. ಮೈಸೂರು ಕಡೆಯವರೆಲ್ಲ ಫಸ್ಟ್ ಟೀನೇ, ಬೆಂಗಳೂರು ಬಂದ್ಮೇಲೆ ಕಾಫಿ ಆಗಿರುತ್ತೆ. ನಮ್ಮ ಥರ ಗೊತ್ತು ನಂಗದು. ನಮ್ಮ ಕಪ್ಪಲ್ಲಿ ಕುಡೀರಿ ಇನ್ಮೇಲೆ, ಆಯ್ತಾ? ಹಾಂ ಸರಿ, ಓಕೆ, ಡೀಲ್ ಆಯಿತು. ಮತ್ತೆ ಭಾಗ್ಯಮ್ಮ ತಿನ್ಲಿ ಅಂತ ಒಳ್ಳೊಳ್ಳೆ ಪದಾರ್ಥಗಳಿದೆ ಚೆನ್ನಾಗಿ. ಕೇಕ್ ವಾಲ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಜೈ ಭಾಗ್ಯಮ್ಮ. ಸರಿ ಭಾಗ್ಯಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತಿನ ಅಮ್ಮ ಮಗ ಜೋಡಿ ಮಗ ಮತ್ತು ನನ್ನ ಗೆಳೆಯ ವಿಜೆ ಮನೋಜ್. ಮದುವೆ ಗಂಡು. ಫೋನ್ ಮಾಡ್ಬೇಕಾರಲ್ಲ ಅದೇ ಕರಿತಿರ್ತೀನಿ, ಏನು ಮದುವೆ ಗಂಡು ಅಂತಿರ್ತೀನಿ. ಸೊ ಹಾಗಾಗಿ ಮದುವೆ ಗಂಡಿಗೆ ನಾವು ಒಂದು ಪ್ರೀತಿಯ ಗೌರವವನ್ನು ಕೊಡ್ತಾ ಇದ್ದೀವಿ. ನ್ಯೂಸೋ ನಮ್ದೊಂದು ಜಗ್. ಮತ್ತು ನಿಂಗೆ ಇಷ್ಟವಾಗಿರೋದು ಇರುತ್ತಿದ್ರಲ್ಲಿ ಸ್ವಲ್ಪ ದಪ್ಪ ಆಗಲಿ ಅಂತ. ತುಂಬ ಸಣ್ಣ ಆಗ್ತಾನೆ ಇತ್ತೀಚೆಗೆ ಮದುವೆ ಗಂಡು, ಚೆನ್ನಾಗಿ ತಿಂದು ದಪ್ಪ ಆಗಲಿ ಅಂತ. ತಾಜಾ ಮಿಠಾಯಿ ಮತ್ತು ಕೇಕ್ ವಾಲ ಕಡೆಯಿಂದ ಮನೋಜ್, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಶೋ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯಲ್ಲಿ. ನಾನು ಹರೀಶ್ ನಾಗರಾಜು. ನಮಸ್ಕಾರ.